ಶ್ರೀಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸರ್ವೋತ್ತಮನಾದ ವೆಂಕಟೇಶನ ಎದುರು ನಿಂತು ಸ್ತೋತ್ರ ಮಾಡುವ ದೇವಶರ್ಮ ಮೈಮರೆತು ಸ್ತೋತ್ರವನ್ನು ಮಾಡುತ್ತಾ ಇದ್ದಾನೆ. ಭಗವಂತನ ಅಪಾರವಾದ ಅನಂತವಾದ ದಯೆಯನ್ನು ಅನುಸಂಧಾನಕ್ಕೆ ತಂದುಕೊಂಡು ಭಕ್ತಿಪರವಶನಾಗಿ ದಯಾನಿಧೆ 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 ಅಂತ ಪರಮಾತ್ಮನನ್ನು ಸಂಬೋಧನೆ ಮಾಡಿ ನಮೋ 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 ನಮಃ ಅಂತ ಆ ಭಗವಂತನಿಗೆ ನಮಸ್ಕಾರಗಳನ್ನು, ಅನಂತ ನಮನಗಳನ್ನು ಆ ಭಗವಂತನಿಗೆ ಸಲ್ಲಿಸುವುದಕ್ಕೋಸ್ಕರ ಬಹಳ ಬಾರಿ ನಮಃ ಎಂಬ ಶಬ್ದದ ಪ್ರಯೋಗವನ್ನು ಮಾಡಿದ್ದು. 8 ನಮಸ್ಕಾರಗಳು ಅಂತ ಅರ್ಥ ಅಲ್ಲ. ಅನಂತ ಅನಂತ ನಮನಗಳನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಿದ್ದಾನೆ. ಎಲ್ಲಿ ನೋಡಿದರೂ ಭಗವಂತ ಇದ್ದಾನೆ ಎನ್ನುವ ಅನುಸಂಧಾನದಲ್ಲಿ 8 ದಿಕ್ಕುಗಳಲ್ಲಿಯೂ ದೇವರಿದ್ದಾನೆ. 4 ದಿಕ್ಕುಗಳು, 4 ವಿದಿಕ್ಕುಗಳು, 8 ದಿಕ್ಕುಗಳಲ್ಲಿಯೂ ಇದ್ದ ಭಗವಂತನಿಗೆ ನಮಸ್ಕಾರ ಅನ್ನುವ ಅನುಸಂಧಾನದಿಂದಲೋ ಏನೋ 8 ಬಾರಿ ನಮಃ 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 ಅಂತ ಕಣ್ಣರಳಿಸಿ ಸುತ್ತು ತಿರುಗಿ ನೋಡಿದಾಗ ಎಲ್ಲ ಕಡೆಗೂ ಭಗವಂತನನ್ನು ಕಂಡ ದೇವಶರ್ಮ 8 ಬಾರಿ ನಮಸ್ಕಾರವನ್ನು ಕಂಠದಿಂದ ಮಾಡಿರಬಹುದು. ಆದರೆ ಭಗವಂತನಿಗೆ ಅನಂತ ನಮನಗಳನ್ನು ಮನಸ್ಸಿನಿಂದ ಸಲ್ಲಿಸಿದ್ದಾನೆ ಎಂಬುದಾಗಿ ತಿಳಿಯಬೇಕು. ನಿನ್ನೆ ದಿವಸ ತಿಳಿದಂತೆ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ, ಅನಂತ ಅನಂತ ಅಪರಾಧಗಳನ್ನು ನಾವು ಮಾಡುತ್ತೇವೆ. ಭಗವಂತನ ಆಜ್ಞೆಯನ್ನು ಪಾಲನೆ ಮಾಡೋದಿಲ್ಲ. ನಿಷೇಧ ಮಾಡಿದ್ದನ್ನು ನಾಚಿಕೆ ಇಲ್ಲದೆ ಧೈರ್ಯದಿಂದ ತಪ್ಪುಗಳನ್ನು ಮಾಡುವುದಕ್ಕೆ ಮನುಷ್ಯ ಮುಂದಾಗ್ತಾನೆ, ಹಿಂದೆ ಮುಂದೆ ನೋಡೋದಿಲ್ಲ. ಇಂತಹ ಎಲ್ಲ ಪಾಪಗಳು ನಮ್ಮಲ್ಲಿ ಇರಲಾಗಿ ಆ ಭಗವಂತನನ್ನು ಯಾವ ಧೈರ್ಯದಿಂದ ನಾವು ಕೈಚಾಚಿ ಬೇಡಬಹುದು. ಭಿನ್ನಹಕ್ಕೆ ಬಾಯಿಲ್ಲವಯ್ಯ
ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ ಅಂತ. ಬಾಯಿಲ್ಲವಯ್ಯ ಅಂತ ದಾಸರು ಹೇಳಿದರು. ಆದರೆ ಸಾಮಾನ್ಯ ಮಾನವರೆಲ್ಲ ಅಷ್ಟೆಲ್ಲ ಅಪರಾಧಗಳನ್ನು ಮಾಡಿದ್ದರೂ ಭಗವಂತನಿಗೆ ಬಿನ್ನಹವನ್ನು ಮಾಡೋದು ಬಿಡೋದಿಲ್ವಲ್ಲ. ಪ್ರಾರ್ಥನೆ ಮಾಡ್ತಾರೆ, ಬಿನ್ನಹ ಮಾಡ್ತಾರೆ, ಹರಕೆ ಹೊರಿತಾರೆ, ಏನೇನೋ ಹರಕೆ ಹೊತ್ತು ದೇವರ ಹತ್ರ ಹೋಗ್ತಾರೆ, ದರ್ಶನ ಮಾಡಿಕೊಳ್ತಾರೆ, ಅವರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಂಡು ಭಗವಂತನಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಅಂದರೆ ದೇವರು ದಯಾನಿಧಿ ಅಲ್ಲದೆ ಇನ್ನೇನು. ಅನಂತ ಅಪರಾಧಗಳಿವೆ, ಒಂದಲ್ಲ ಎರಡಲ್ಲ. ಒಂದೇ ಒಂದು ಮಾತು ಯಾರಾದರೂ ನಮಗೆ ಜೋರಾಗಿ ಮಾತನಾಡಿದರೆ, ಮನಸ್ಸಿಗೆ ನೋವು ಆಗೋ ಹಾಗೆ ಮಾಡಿದರೆ, ನಾವು ಕೇಳಿದ್ದನ್ನು ಕೊಟ್ಟಿಲ್ಲ ಅಂತಾದರೆ, ಯಾವುದೋ ಒಂದು ಕಾರಣಕ್ಕೆ ಒಂದು ಅಪರಾಧ ಮಾಡಿದರೆ ಇಡೀ ಜೀವನ ನೆನಪಿಟ್ಟುಕೊಳ್ತೇವೆ. ನಾವು ಅನಂತ ಕಾಲದವರೆಗೆ ಈ ದೇಹದೊಳಗೆ ಇರೋದಿಲ್ಲ ಅಂತ ಮರಿತೇವೆ. ಜನ್ಮಾಂತರದ್ದು ಒಂದೇ ದೇಹದಿಂದಿದ್ದರೆ ಅನಂತ ಕಾಲದವರೆಗೂ ನೆನಪಿಟ್ಟುಕೊಳ್ಳೋದಕ್ಕೆ ತಯಾರಿ ಇವನು ಮಾನವ. ಒಂದು ತಪ್ಪನ್ನು ಅನಂತ ಕಾಲದವರೆಗೆ ನೆನಪಿಟ್ಟುಕೊಳ್ಳುವುದಕ್ಕೂ ಸಿದ್ಧನಾಗುವ ಮಾನವ ಅನಂತ ಕಾಲದವರೆಗೆ ಇರೋದಿಲ್ಲ ಅನ್ನೋದಕ್ಕೆ ಸಾಯೋವರೆಗಂತೂ ನೆನಪಿಟ್ಟುಕೊಳ್ತಾನೆ. ಆದರೆ ದೇವರು ಅನಂತ ಅಪರಾಧಗಳನ್ನು ಮಾಡಿದರೂ ಕೂಡ ಸ್ವಲ್ಪ ಹೊತ್ತು ಅದನ್ನು ನೆನಪಿಟ್ಟುಕೊಳ್ಳದೆ ಕ್ಷಮಾಯಾಚನೆ ಮಾಡಿದರೆ, ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ, ದೇವರಿಗೆ ಶರಣ ಹೋದರೆ ಅದೆಲ್ಲವನ್ನ ಒಂದೇ ಸಲ ಕ್ಷಮೆ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನಲ್ಲ. ಇದು ದಯಾನಿಧಿ ಆಗದೇ ಇದ್ದರೆ ಹೇಗೆ ಸಾಧ್ಯ? ಆ ದೃಷ್ಟಿಯಲ್ಲಿ ದಯಾನಿಧೆ 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 ಎಂಬುದಾಗಿ ಎಷ್ಟು ಬಾರಿ ಪರಮಾತ್ಮನನ್ನು ಕರೆದರೂ ಕಡಿಮೆ ಇದೆ ಎನ್ನುವ ದೃಷ್ಟಿಯಲ್ಲಿ ದೇವಶರ್ಮ ಆ ರೀತಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾನೆ ಎಂಬುದಾಗಿ ನಾವು ತಿಳಿಯಬೇಕು. ಇವನ ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ, ವಾಯುದೇವರ ಶಿಷ್ಯ. ಕೇಳಬೇಕಾ? ಶುದ್ಧ ತತ್ವಜ್ಞಾನ ಇರುವ ವಾಯುದೇವರ ಶಿಷ್ಯ ಅಂದಮೇಲೆ ಅವನಿಗೆ ದೇವರನ್ನು ಬಿಟ್ಟರೆ ಪ್ರಪಂಚದೊಳಗೆ ಇನ್ಯಾವುದನ್ನು ಚಿಂತನೆ ಮಾಡುವುದರೊಳಗೂ ಆಸಕ್ತಿ ಇಲ್ಲ, ಅದರಲ್ಲಿ ಆನಂದ ಇಲ್ಲ. ಶರ್ಮ ಅನ್ನುವ ಶಬ್ದಕ್ಕೆ ಆನಂದ ಅಂತ ಅರ್ಥ ಇದೆ. ದೇವಶರ್ಮ ಅಂತ ದೇವರಲ್ಲಿಯೇ ಶರ್ಮವನ್ನು, ಆನಂದವನ್ನು ಅನುಭವಿಸುವವ. ದೇವರ ಚಿಂತನ, ಧ್ಯಾನ, ಮಹಿಮೆ ಹೇಳುವುದು, ಕೇಳುವುದು, ಇದರೊಳಗೆ ಆನಂದವನ್ನು ಅನುಭವಿಸುವವನಾದದ್ದರಿಂದ ಅವನಿಗೆ ದೇವಶರ್ಮ ಅನ್ನುವಂತಹ ಹೆಸರು ಅತ್ಯಂತ ಸಾರ್ಥಕವಾದ ನಾಮಧೇಯ. ಅವನು ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡುತ್ತಾನೆ. ಮಹಾಲಕ್ಷ್ಮೀದೇವಿ ಪರಮಾತ್ಮನ ಅನಂತ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದರೆ ನಿತ್ಯವೂ ಅವಳಿಗೆ ಆನಂದೋದ್ರೇಕವಾಗತ್ತೆ, ಆಶ್ಚರ್ಯಚಕಿತಳಾಗ್ತಾಳೆ. ಸಾಮಾನ್ಯವಾಗಿ ಒಂದೇ ವಸ್ತುವನ್ನು ನೋಡಿದ್ದನ್ನೇ ನೋಡ್ತಾ ಇದ್ದರೆ ಬಹಳ ಹೊತ್ತು ಆಶ್ಚರ್ಯ ಇರೋದಿಲ್ಲ. ಏನು ಹಿಮಾಲಯ, ಏನು ಅದ್ಭುತ, ಎಷ್ಟು ಎತ್ತರ, ಎಲ್ಲಿ ನೋಡಿದರೂ ಹಿಮ, ಶುಭ್ರವಾದಂತಹ ಬರೀ ಹಿಮದಿಂದ ಆವೃತವಾದ ಪರ್ವತ ನಮ್ಮ ಊರುಗಳಲ್ಲಿ, ಸುತ್ತಮುತ್ತಲಿನ ಪರಿಸರಗಳಲ್ಲಿ ನಾವು ನೋಡೋದಿಲ್ಲ. ಕಲ್ಲು ಮಣ್ಣಿನ ಗುಡ್ಡಗಳು, ಬಹಳ ಅಂದರೆ ಹಸಿರು ಗಿಡ ಕಾಣಿಸಬಹುದು, ಹಸಿರು ಆವರಿಸಿದ ಪರ್ವತಗಳನ್ನು ಕಂಡಿದ್ದೇವೆ. ಆದರೆ ಈ ತರಹ ಶುಭ್ರವಾಗಿರುವಂತಹ ಬಿಳಿ ಆವರಿಸಿದ ಪರ್ವತ ಕಾಣಲು ಸಿಗೋದಿಲ್ಲ. ಇದೆಲ್ಲ ಯಾವಾಗ? ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೆ ಯಾತ್ರೆ ಮಾಡಿ ಹೋಗಿ ಕಣ್ಣರಳಿಸಿ ನಿಂತ ಮಾನವನಿಗೆ ಆಗುವ ಆಶ್ಚರ್ಯ. ಅಲ್ಲಿಯೇ ಇರುವ ವ್ಯಕ್ತಿ ಬದರಿಯಲ್ಲೇ ಇರ್ತಾನೆ, ಅಲ್ಲಿಯೇ ಕೆಲಸ ಮಾಡಿಕೊಂಡು ಅಲ್ಲೇ ಇರುವಂಥ ವ್ಯಕ್ತಿ, ಅವನ ಆ ಕಡೆ ನೋಡೋದೇ ಇಲ್ಲ ಕಣ್ಣೆತ್ತಿ. ತಾನಾಯಿತು, ತನ್ನ ಕೆಲಸ ಆಯಿತು, ತನ್ನ ಉದ್ಯೋಗ, ಊಟ, ಪಾಠ ಅದರೊಳಗಿರ್ತಾನೆ ಹೊರತು ಆ ಪರ್ವತ, ಅದರ ಸೌಂದರ್ಯ, ಅದರೊಳಗಿರುವ ಮಹಿಮೆ, ಅದರ ಆನಂದ, ಅದರ ಕಡೆಗೆ ಅವನಿಗೆ ಆಸ್ಥೆಯೇ ಇರೋದಿಲ್ಲ. ಯಾಕೆ ದಿವಸ ನೋಡ್ತಾನೆ, ಅವನಿಗೇನು ಅದರೊಳಗೆ ಆಶ್ಚರ್ಯ ಇಲ್ಲ. ಭಾರೀ ಮಂಡಿಗೆ ಊಟ ಅಂತ ವಿಶೇಷವಾದಂತಹ ಮದುವೆ ಸಮಾರಂಭವೋ ಇನ್ಯಾವುದೋ ಶುಭವಾದ ಮಂಗಲ ಸಮಾರಂಭ ಇದೆ ಅಂದರೆ ಮಂಡಿಗೆ ಊಟ ಅಂತ ಮಾಡಿಸ್ತಾರೆ. ಅದೊಡ್ಡದಾದಂತಹ ಮಂಡಿಗೆ, ಇಷ್ಟಗಲ ಮಾಡಿದಂತಹ ಮಂಡಿಗೆಯನ್ನು ನೋಡಿ
ಎಂದೂ ತಿನ್ನದೇ ಇದ್ದವರಿಗೆ, ಕಾಣದೇ ಇದ್ದವರಿಗೆ ಆನಂದ ಆಶ್ಚರ್ಯ, ಯಾವಾಗ ತಿಂದೇವೋ ಯಾವಾಗ ನೈವೇದ್ಯ ಆದೀತೋ ಅಂತ ಕಾಯ್ತಿರ್ತಾರೆ. ಆದರೆ ದಿವಸ ಮಂಡಿಗೆ ಮಾಡುತ್ತಿರ್ತಾನಲ್ಲ, ಅವನಿಗೆ ಇದನ್ನು ಮಾಡಿಡ್ತಾನೆ ಹೊರತು ಅವನು ತಿನ್ನೋದೇ ಇಲ್ಲ. ಅನ್ನ ಸಾರು ತಿಂದು ಹೋಗ್ತಾನೆ, ಸಾಕು ಅಂತ. ನೋಡಿ ಸಾಕಾಗಿದೆ, ನೋಡೋದ್ರಿಂದಲೇ ನನಗೆ ಸಾಕಾಗಿ ಹೋಗಿದೆ, ಇನ್ನು ತಿನ್ನೋದಕ್ಕೆ ಮನಸ್ಸಿಲ್ಲ ಅಂತ. ಯಾರು ಯಾವುದನ್ನು ನಿತ್ಯ ನೋಡುತ್ತಾರೆ ಅವರಿಗೆ ಅದರಲ್ಲಿ ಅಪರೂಪತೆ ಇಲ್ಲ, ಆಶ್ಚರ್ಯ ಇಲ್ಲ, ಆನಂದ ವಿಶೇಷ ಇರೋದಿಲ್ಲ. ಆದರೆ ಭಗವಂತನ ವಿಷಯದಲ್ಲಿ ಮಾತ್ರ ಹಾಗಲ್ಲ. ಯಾವಾಗಲೂ ಭಗವಂತನ ಹತ್ತಿರನೇ ಇರ್ತಾಳೆ. ಭಗವಂತ ಎಷ್ಟು ರೂಪಗಳಿಂದ ಇಡೀ ಜಗತ್ತಿನ ತುಂಬೆಲ್ಲ ವ್ಯಾಪಿಸಿದ್ದಾನೆ. ಲಕ್ಷ್ಮೀದೇವಿಯು ಜಗತ್ತಿನ ತುಂಬೆಲ್ಲ ವ್ಯಾಪಿಸಿ ಇದ್ದಾಳೆ. ವೈಕುಂಠದಲ್ಲಿ ಮಾತ್ರ ಲಕ್ಷ್ಮೀ ಇಲ್ಲ, ಎಲ್ಲ ಕಡೆಗೆ ದೇವರು ವ್ಯಾಪಿಸಿ ಇದ್ದಾನೆ. ಎಲ್ಲ ದೇಶದಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ ದೇವರ ಜೊತೆಗೆ ಲಕ್ಷ್ಮೀದೇವಿ ತಾನೂ ಇದ್ದಾಳೆ. ಆ ಭಗವಂತನನ್ನು ಯಾವಾಗಲೂ ನೋಡುತ್ತಾಳೆ, ಆದರೆ ಬೇಸರ ಇಲ್ಲ, ಆಶ್ಚರ್ಯ ಪಡ್ತಾಳೆ. ಇದು ಬಹಳ ದೊಡ್ಡ ಆಶ್ಚರ್ಯ. ಯಾವಾಗಲೂ ದೇವರನ್ನು ನೋಡುವ ಲಕ್ಷ್ಮಿಗೂ ದೇವರು ಆಶ್ಚರ್ಯನಾಗಿಯೇ ಇದ್ದಾನೆ. ಇನ್ನೂ ನೋಡಬೇಕು ಅನ್ನುವ ಕುತೂಹಲ ಇದೆ. ಅವಳ ಮನಸ್ಸನ್ನು ದೇವರು ಸೆಳಿತಾ ಇರ್ತಾನೆ. ಮಾ ಮನೋಹರನೆ ಚಿತ್ತಜ ಜನಕನೆ, ಅವಳ ಮನಸ್ಸನ್ನು ಪರಮಾತ್ಮ ಸೆಳೀತಾನೆ. ಇದು ಭಗವಂತನ ಅದ್ಭುತವಾದಂತಹ ಮಹಿಮೆ. ನಿತ್ಯ ನೂತನವಾದ ಆ ಪರಮಾತ್ಮನ ವ್ಯಕ್ತಿತ್ವ ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಅದೇ ರೀತಿ ಬ್ರಹ್ಮದೇವರು ಅತೀ ಪ್ರೀತಿಯಿಂದ ಪರಮಾತ್ಮ ತನ್ನ ಎಲ್ಲ ರಹಸ್ಯಗಳನ್ನು ಬ್ರಹ್ಮದೇವರ ಮುಂದೆ ಬಿಚ್ಚಿ ಇಟ್ಟಿದ್ದಾನೆ. ತಂದೆ ಮಗನಿಗೆ ಕೆಲವು ರಹಸ್ಯಗಳನ್ನೆಲ್ಲ ಹೇಳ್ತಾನೆ. ತಾನು ಸಂಪಾದನೆ ಮಾಡಿದಂತಹ ಆಸ್ತಿ ಪಾಸ್ತಿ ಎಲ್ಲೆಲ್ಲಿಟ್ಟಿದ್ದೇನೆ, ಹೇಗೆ ಇಟ್ಟಿದ್ದೇನೆ, ಎಲ್ಲವನ್ನ ಮಗ ದೊಡ್ಡವನಾದ ಮೇಲೆ ಅವನಿಗೆಲ್ಲ ತಿಳಿಸಿಕೊಡ್ತಾನೆ ಪ್ರೀತಿಯಿಂದ. ಮುಂದೆ ಅವನೇ ಎಲ್ಲ ನೋಡಿಕೊಂಡು ಹೋಗಬೇಕು ಅಂತ. ದೇವರ ದೃಷ್ಟಿಯಲ್ಲಿ ಜಗತ್ತಿನ ತುಂಬೆಲ್ಲ ಯಾವ ಭಗವಂತ ಯಾವಾಗಲೂ ಅಸ್ತಿ, ಎಲ್ಲ ಕಡೆಗೂ ದೇವರಿದ್ದಾನೆ. ಅಂತಹ ಭಗವಂತನ ಗುಣಗಳೇ ನಿಜವಾದ ಆಸ್ತಿ. ಅದರ ಬಗ್ಗೆ ಬ್ರಹ್ಮದೇವರಿಗೆ ತಿಳಿಸಿಕೊಟ್ಟಿದ್ದಾನಂತೆ ಪರಮಾತ್ಮ. ತ್ವಯೋಪದಿಷ್ಟೋ ಯಃ ಪುತ್ರ ವಾತ್ಸಲ್ಯ ಚತುರಾನನಃ. ಬೇರೆ ಇನ್ನೇನಲ್ಲ, ಬೃಹದಾರಣ್ಯಕದಲ್ಲಿಯೂ ಬರುತ್ತದೆ. ಬ್ರಹ್ಮದೇವರಿಗೆ ಜವಾಬ್ದಾರಿ ದೊಡ್ಡದು ಕೊಟ್ಟ. ಇಡೀ ಜಗತ್ತಿನ ಸೃಷ್ಟಿ ತಾನು ಮಾಡಿದರೂ ಅದರ ವಿಶೇಷವಾದ ವಿಸ್ತಾರವನ್ನು ಮಾಡಿ ಅಲ್ಲಿ ಸೇವೆಯನ್ನು ಮಾಡುವುದಕ್ಕೆ ವಿಧಾತ, ಸೃಷ್ಟಿಕರ್ತ ಅಂತ ಮಾಡಿ ಬ್ರಹ್ಮದೇವರನ್ನು ಕೂಡಿಸಿದ. ಆ ಬ್ರಹ್ಮದೇವರಿಗೆ ಜಗತ್ತಿನ ಸೃಷ್ಟಿ ಮಾಡುವುದಕ್ಕೋಸ್ಕರ ಆ ಜಗತ್ತಿನಲ್ಲಿರುವ ಜಡ ಪದಾರ್ಥಗಳನ್ನು, ಪ್ರಕೃತಿಯನ್ನು, ಪ್ರಾಕೃತ ವಸ್ತುಗಳನ್ನು ಒಂದನ್ನು ಒಪ್ಪಿಸಿದರೆ ಆ ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡಬೇಕು, ಯಾವ ರೀತಿಯ ಭಗವಂತನ ಅನುಸಂಧಾನದೊಂದಿಗೆ ಮಾಡಬೇಕು ಅನ್ನುವುದಕ್ಕಾಗಿ ವೇದಗಳನ್ನು ಕೊಟ್ಟನಂತೆ. ಅಲ್ಲಿ ದೇಹವನ್ನು ತಾಳಿ ಆ ಜಗತ್ತಿನಲ್ಲಿ ಪಾತ್ರಧಾರಿಗಳಾಗಿ ಓಡಾಡಬೇಕಲ್ಲ, ಅನಂತ ಜೀವರನ್ನು ದೇವರು ಕೊಟ್ಟನಂತೆ. ವೇದಗಳು, ಎಲ್ಲ ಜಡ ವಸ್ತುಗಳು ಹಾಗೂ ಜೀವರು, ಇದೆಲ್ಲವನ್ನೂ ಪರಮಾತ್ಮ ಬ್ರಹ್ಮದೇವರಿಗೆ ಕೊಟ್ಟ ದೊಡ್ಡದಾದ ಆಸ್ತಿ. ಇದೆಲ್ಲವನ್ನು ಕೊಡುವುದರ ಜೊತೆಗೆ ತಾನು ನೇರವಾಗಿ ಪ್ರೀತಿಯಿಂದ ಪರಮಾತ್ಮ ಕಿವಿಯಲ್ಲಿ ಉಪದೇಶ ಮಾಡಿದ ಬ್ರಹ್ಮದೇವರಿಗೆ. ವೇದಗಳನ್ನು ಉಪದೇಶ ಮಾಡಿದ, ವೇದಗಳಲ್ಲಿ ಹೇಳದೇ ಇದ್ದದ್ದನ್ನು ಮಹಾಭಾರತದ ಮೂಲಕ ಉಪದೇಶ ಮಾಡಿದ, ಅಲ್ಲಿಯೂ ಹೇಳದೇ ಇದ್ದದ್ದನ್ನು ತಾನು ಕೇವಲ ಬ್ರಹ್ಮದೇವರಿಗೆ ಮಾತ್ರ ಗೋಚರವಾಗುವಂತೆ ಭಗವಂತ ಉಪದೇಶ ಮಾಡಿದ. ಅಂತಹ ಗುಣಗಳನ್ನೆಲ್ಲ ಅದೇ ನಿಜವಾದ ಆಸ್ತಿ ಅಂತ ತಿಳಿದುಕೊಂಡು ಯಾವಾಗಲೂ ಚಿಂತನೆ ಮಾಡುವಂತಹ ಮಹಾನುಭಾವರು ಬ್ರಹ್ಮದೇವರು. ತಂದೆ ಕೊಟ್ಟ ಆಸ್ತಿಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡ ಮಗನಿಗೆ ಬಹಳ ಜಾಣ ಅಂತ ಹೇಳ್ತಾರಲ್ಲ, ದೇವರು ಕೊಟ್ಟ ನಿಜವಾದ ಆಸ್ತಿ ಅದು ತತ್ವಜ್ಞಾನ, ಭಗವಂತನ ಮಹಿಮೆಯ ಅನುಸಂಧಾನ. ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಆ ಬಲದಿಂದ, ಆ ಶಕ್ತಿಯಿಂದ
ಇಡೀ ಜಗತ್ತಿನ ನಿರ್ಮಾಣ ಮಾಡಿದ ಮಹಾನುಭಾವರು, ಜಗತ್ತಿಗೆಲ್ಲ ಜ್ಞಾನದ ಪರಂಪರೆಯನ್ನು ಹರಿಸಿದವರು ಬ್ರಹ್ಮದೇವರು. ಆದರೆ ಅಂಥ ಬ್ರಹ್ಮದೇವರು ಕೂಡ ನಿನ್ನ ಎಲ್ಲ ಗುಣಗಳನ್ನು ತಿಳಿದು ಇವತ್ತಿಗೂ ಮುಗಿಸಿಲ್ಲ. 1000 ಮುಖಗಳಿರುವ ಶೇಷದೇವರು, ಅವರೂ ಪೂರ್ಣವಾಗಿ ನಿನ್ನ ಗುಣಗಳನ್ನು ತಿಳಿದು ಮುಗಿಸಿಲ್ಲ, ಮುಗಿಸಲಿಕ್ಕಾಗುವುದೂ ಇಲ್ಲ. ವೇದಗಳ ಬಗ್ಗೆ ದೇವಶರ್ಮ ಬಹಳ ಚೆನ್ನಾಗಿ ಹೇಳ್ತಾನೆ. ಅವನ ಹೆಸರು ದೇವ, ಅದನ್ನು ತಿರುಗಿಸಿದರೆ ವೇದ. ಆ ದೇವ ಇವನು ವೇದಗಳ ಬಗ್ಗೆ ಬಹಳ ಚೆನ್ನಾಗಿ ಚಿಂತನೆ ಮಾಡಿ ತಿಳಿಸಿಕೊಡ್ತಾನೆ. ವೇದಗಳೇ ಹೇಳಿದ ಮಾತುಗಳಲ್ಲಿ ವೇದಗಳ ಬಗ್ಗೆ ಹೇಳ್ತಾನೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಭಗವಂತನ ಗುಣಗಳ ಬಗ್ಗೆ ವರ್ಣನೆ ಮಾಡುತ್ತಾರೆ. ವೇದಗಳು ಅನಂತ, ಆ ಎಲ್ಲ ವೇದಾಭಿಮಾನಿ ದೇವತೆಗಳು ಸೇರಿ ಆಲೋಚನೆ ಮಾಡುತ್ತವಂತೆ ಭಗವಂತನ ಗುಣಗಳನ್ನು ವರ್ಣನೆ ಮಾಡೋಣ ಅಂತ. ಆಗೋದಿಲ್ಲ. ಸರಿ, ಒಂದೇ ಗುಣವನ್ನು ವರ್ಣನೆ ಮಾಡೋಣ ಅಂತ, ಅದೂ ಆಗೋದಿಲ್ಲ. ಒಂದು ಗುಣದೊಳಗಿನ ಒಂದು ಏಕದೇಶ, ಒಂದೇ ಒಂದು ಸಣ್ಣ ಅಂಶವನ್ನು, ಒಂದು ಭಾಗವನ್ನು ಮಾತ್ರ ವರ್ಣನೆ ಮಾಡೋಣ ಅಂತ, ಅದೂ ಅನಂತವಾಗಿ ಅವರಿಗೆ ತೋರ್ತದೆ. ಹೀಗೆ ಕೊನೆಗೆ ಆ ಪರಮಾತ್ಮನ ಗುಣದೊಳಗಿನ ಒಂದು ಭಾಗದೊಳಗಿನ ಅನಂತ ಭಾಗವನ್ನು ವರ್ಣನೆ ಮಾಡಲಿಕ್ಕೆ ನಮಗಾಗದೇ ಇರುವಾಗ ಎಲ್ಲ ಗುಣಗಳನ್ನು ವರ್ಣನೆ ಮಾಡುವುದು ನಮ್ಮಿಂದ ಅಸಾಧ್ಯ ಅಂತ ಎಲ್ಲ ವೇದಾಭಿಮಾನಿ ದೇವತೆಗಳು ನತಮಸ್ತಕರಾಗಿ ತಮ್ಮ ಅಶಕ್ತಿಯನ್ನು, ಪರಮಾತ್ಮನ ಗುಣಗಳನ್ನು ಪರಿಪೂರ್ಣವಾಗಿ ವರ್ಣನೆ ಮಾಡುವುದರಲ್ಲಿರುವ ತಮ್ಮ ಸೋಲನ್ನು ಒಪ್ಪಿಕೊಂಡು ಭಗವಂತನಿಗೆ ಶರಣಾಗತವರಾಗಿ ನಮಸ್ಕಾರವನ್ನು ಮಾಡುತ್ತಾರೆ ಅಂತ ದೇವಶರ್ಮ ಹೇಳ್ತಾರೆ. ಇಷ್ಟು ಅದ್ಭುತವಾದಂತಹ ಆ ಭಗವಂತನ ಗುಣಗಳು. ನೀವು ಗುಣಗಳನ್ನು ತಿಳಿಯೋದಕ್ಕಾಗೋದೇ ಇಲ್ಲ ಅಂತ ವೇದಗಳು, ಪುರಾಣಗಳು, ಶಾಸ್ತ್ರಗಳು ಹೇಳುವಾಗ ತಿಳಿದುಕೊಂಡು ಪೂರ್ಣ ಮುಗಿಸ್ತೇವೆ ಅಂತ ಪ್ರಯತ್ನ ಮಾಡುವುದು ತಪ್ಪು, ಅಸಾಧ್ಯವಾದ ಮಾತು. ಆದರೆ ಸ್ಥೂಲವಾಗಿ ಒಂದು ದಿಗ್ದರ್ಶನವನ್ನು ನಾವು ಪಡೆದುಕೊಳ್ಳಬೇಕು ಅಂದರೆ ನೋಡಿ, ಆಲೋಚನೆ ಮಾಡಿ. ಒಬ್ಬ ಮನುಷ್ಯ ಒಬ್ಬರಿಗೆ ಕಷ್ಟದಲ್ಲಿರುವಾಗ ಸಹಾಯ ಮಾಡಿರ್ತಾನೆ, ಏನೋ ಸ್ವಲ್ಪ ಹಣ ಕೊಟ್ಟಿರ್ತಾನೆ, ಸಹಾಯ ಮಾಡಿರ್ತಾನೆ. ಅವರು ತುಂಬ ಹೃದಯದಿಂದ ಕೃತಜ್ಞತೆಗಳನ್ನು ಅರ್ಪಣೆ ಮಾಡುತ್ತಾರೆ. ನೀವು ನಾನು ಕಷ್ಟದಲ್ಲಿದ್ದಾಗ ಬಹಳಷ್ಟು ಸಹಾಯ ಮಾಡಿದ್ರಿ, ಬಹಳ ಸಂತೋಷ ಅಂತ. ಇವನು ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ಇರುವಾಗಲೇ ಇನ್ನೊಬ್ಬ ಬರ್ತಾನೆ. ಅವನು ಹಾಗೆ ಹೇಳ್ತಾನೆ, ನಾನು ಕಷ್ಟದಲ್ಲಿದ್ದಾಗೂ ನೀವು ಬಹಳ ಸಹಾಯ ಮಾಡಿದ್ರಪ್ಪ, ನನಗೆ ಹಣ ಕೊಟ್ರಿ, ಅಕ್ಕಿ ಬೇಳೆ ಕೊಟ್ರಿ, ಉಳ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿ ಕೊಟ್ರಿ ಅಂತ. ಆಗ ಇವು ಮೊದಲನೇದವನಿಗೆ ಅನ್ನಿಸ್ತದೆ, ನಾನು ಅಂದ್ಕೊಂಡಿದ್ದೆ ನನಗೆ ಮಾತ್ರ ಇವನು ಉಪಕಾರ ಮಾಡಿದ್ದಾನೆ ಅಂತ. ನನಗೆ ಮಾತ್ರ ಉಪಕಾರ ಮಾಡಿದ್ದು ಒಂದು ಗುಣ ಆದರೆ ಇವನಿಗೂ ಉಪಕಾರ ಮಾಡಿದ್ದಾನೆ ಹಾಗಾದರೆ ಅಂದರೆ ಒಂದಲ್ಲ, ಇವನಲ್ಲಿ 2 ಗುಣ ಇದೆ ಅಂತಾಯ್ತು. ಹೀಗೆ 3, 4, 8, 1000, ಲಕ್ಷ, ಕೋಟಿ ಎಷ್ಟು ಜನರಿಗೆ ಅವನು ಉಪಕಾರ ಮಾಡ್ತಾನೋ ಅಷ್ಟು ಅವನ ಗುಣಗಳ ಮಟ್ಟ ಬೆಳೀತಾ ಹೋಯ್ತು. ಎಷ್ಟಿದ್ದಾರೆ ಜೀವರಾಶಿಗಳು ಪ್ರಪಂಚದಲ್ಲಿ? ಅನಂತ ಜೀವರಾಶಿಗಳಿದ್ದಾರೆ, ಅನಂತ ಜೀವರಾಶಿಗಳಿದ್ದಾರೆ. ಎಷ್ಟು ಅನಂತ ಅಂದರೂ ಕಡಿಮೆ ಇದೆ, ಅಷ್ಟು ಅನಂತ ಇದ್ದಾರೆ. ಒಂದೊಂದು ಪರಮಾಣು ಇರುವ ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿದ್ದಾರೆ. ಅಂತಹ ಅನಂತ ಜೀವರಾಶಿಗಳಿಗೂ ಉಪಕಾರ ಮಾಡಿದ್ದಾನೆ. ಎಷ್ಟಕ್ಕೆ ಉಪಕಾರ ಮಾಡಿದ್ದಾನೆ ಅಂದರೆ ಸಹಜವಾಗಿಯೇ ಗುಣಗಳು ಎಷ್ಟಾಯಿತು? ಎಲ್ಲರಿಗೂ ಉಪಕಾರ ಮಾಡಿದ್ದಾನೆ ಅಂತ ಒಂದೇ ಶಬ್ದದಿಂದ ಹೇಳಿ ಮುಗಿಸ್ಬಹುದು. ಆದರೆ ಆ ಶಬ್ದದ ಅರ್ಥವನ್ನು ಬಿಡಿಸಿದರೆ ಒಬ್ಬೊಬ್ಬನಿಗೂ ಇರುವಂತಹ ಕರ್ಮಗಳು ಬೇರೆ ಬೇರೆ. ಒಬ್ಬೊಬ್ಬ ಜೀವನು ಅನಂತ ಕರ್ಮಗಳನ್ನು ಮಾಡುತ್ತಾನೆ. ಆ ಅನಂತ ಕರ್ಮಗಳನ್ನು ಮಾಡಿಸೋದು ದೇವರು. ಒಬ್ಬೊಬ್ಬ ಜೀವನು ಹುಟ್ಟೋದಿಲ್ಲ, ಸಾಯೋದಿಲ್ಲ. ದೇಹಕ್ಕೆ ಹುಟ್ಟು ಸಾವುಗಳಿವೆ, ಜೀವನಿಗೆ ಹುಟ್ಟು ಸಾವುಗಳಿಲ್ಲ. ಪ್ರತಿಯೊಬ್ಬ ಜೀವನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುತ್ತಾನೆ.
ಅಂದರೆ ಪ್ರತಿ ಕ್ಷಣದಲ್ಲಿಯೂ ಆ ಜೀವನಿಗೆ ಬದುಕನ್ನು ಕೊಟ್ಟದ್ದು ದೇವರು ಒಬ್ಬೊಬ್ಬನಿಗೂ. ಅಂದರೆ ಒಬ್ಬ ಜೀವನಿಗೇನೆ ದೇವರು ಅನಂತ ಉಪಕಾರ ಮಾಡಿದ್ದಾನೆ. ಅವನಿಗೆ ಅನಂತ ಕ್ಷಣಗಳಲ್ಲಿ ಬದುಕು ಕೊಟ್ಟ, ಅನಂತ ಕ್ಷಣಗಳಲ್ಲಿ ಆಹಾರ ವಿಹಾರಗಳನ್ನು ಮಾಡುವುದಕ್ಕೆ ಬೇಕಾದ ಪರಿಸರವನ್ನು ಕೊಟ್ಟ, ಅವನಿಗೆ ಬಂಧು ಬಳಗ ಕೊಟ್ಟ, ದೇಹವನ್ನು ಕೊಟ್ಟ, ಇಂದ್ರಿಯ ಮನಸ್ಸುಗಳನ್ನು ಕೊಟ್ಟ. ಹಾಗಾದರೆ ಒಬ್ಬ ಜೀವ ದೇವರು, ಇವರಿಬ್ಬರ ನಡುವಣ ಸಂಬಂಧವನ್ನು ತೆಗೆದುಕೊಂಡ್ರೇನೆ ಭಗವಂತ ಮಾಡಿದಂತಹ ಉಪಕಾರ ಇದು ಅನಂತ ಉಪಕಾರವಾಗ್ತದೆ. ಒಬ್ಬ ಜೀವ ಹಾಗೂ ಭಗವಂತ ಇವರಿಬ್ಬರ ನಡುವಿನ ಸಂಬಂಧವನ್ನು ತೆಗೆದುಕೊಂಡ್ರೇನೆ ಅನಂತ ಉಪಕಾರವನ್ನು ದೇವರು ಮಾಡಿದ್ದಾನೆ. ಬರೀ ಉಪಕಾರ ಮಾಡಿದ ದಯೆಯಲ್ಲ, ಅಷ್ಟು ಉಪಕಾರ ಮಾಡುವುದಕ್ಕೆ ಬೇಕಾದ ಅಷ್ಟು ಜ್ಞಾನ, ಅಷ್ಟು ಶಕ್ತಿ, ಅಷ್ಟು ಉತ್ಸಾಹ, ಅಷ್ಟು ಸ್ವಾತಂತ್ರ್ಯ. ತಾನೇನು ಮಾಡಬೇಕು ಅಂತ ಅಂದ್ಕೊಳ್ತಾನೆ ಅದನ್ನು ಮಾಡಬೇಕು ಅಂದರೆ ಯಾರೂ ಅವನಿಗೆ ಅಡ್ಡಿ ಬರಬಾರದು. ಅಂತಹ ಅಪ್ರತಿಹತವಾದ ಶಕ್ತಿ ಸ್ವಾತಂತ್ರ್ಯಗಳನ್ನು ದೇವರಲ್ಲಿ ತಿಳಿಯಬೇಕು. ಹೀಗೆ ಚಿಂತನೆ ಮಾಡಿದರೆ ದೇವರಲ್ಲಿ ಅನಂತ ಗುಣಗಳಿವೆ ಅಂತ ನಮಗೆ ಅರ್ಥವಾಗುವುದಕ್ಕೆ ಸಾಧ್ಯವಿದೆಯೋ ಇಲ್ವೋ? ಸ್ಥೂಲವಾಗಿ ಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದೇ ಬಹಳ ದೊಡ್ಡದು. ಏನು ಸಮುದ್ರ ಹಾರಿ ಬಂದೆ ಆ ಜಿಗದು, ಈಗ ಜಿಗಿದು ಬಂದೆ ಅಂದರೆ ನೀನು ನೋಡಿದ ಸಮುದ್ರನೇ ಅಲ್ಲ ಅಂತ ಅರ್ಥ. ಮನೆ ಮುಂದಿನ ಚರಂಡಿಯನ್ನು ಹಾರಿ ನಾನು ಸಮುದ್ರ ಹಾರಿ ಬಂದೆ ಅಂತ ಹೇಳ್ತಾನೆ ಇವನು. ಇವನಿಗೆ ಸಮುದ್ರ ಅಂದರೆ ಗೊತ್ತಿಲ್ಲ ಅಂತ ತಿಳಿತೇವೆ ಹೊರತು ಹೇಳ್ತಾನೆ ಪಾಪ ಹಾರಿರ್ಬೋದು ಅಂತ ಯಾರೂ ತಿಳಿಯೋದಿಲ್ಲ. ಹನುಮಂತ ದೇವರು ಹಾರಿರ್ಬಹುದು, ಆದರೆ ಬೇರೆಯವರು ಹಾಗೆ ಹೇಳಿದರೆ ಇವನಿಗೆ ಸಮುದ್ರ ಶಬ್ದದ ಅರ್ಥ ಗೊತ್ತಿಲ್ಲ ಅಂತ ತಿಳ್ಕೊತೇವೆ. ಹಾಗೆ ದೇವರ ಗುಣಗಳನ್ನು ನಾನು ತಿಳಿದಿದ್ದೇನೆ ಅಂದರೆ ಇವನಿಗೆ ದೇವರು ಅಂದರೆ ಏನು ಅಂತ ಗೊತ್ತಾಗಿಲ್ಲ. ಒಂದು ಪ್ರತಿಮೆಯನ್ನು ದೇವರು ಅಂತ ತಿಳಿದಿದ್ದಾನ, ಬಹಳ ಚೆನ್ನಾಗಿದೆ ಪ್ರತಿಮೆ, ಸುಂದರವಾಗಿದೆ, ದೇವರನ್ನು ತಿಳಿದಿದ್ದೇನೆ ಅಂತ ಅಷ್ಟೇ ಹೇಳ್ತಾನ. ಏನು ದೇವರು? ಹಾಗಾದರೆ ಆ ಭಗವಂತನ ಅನಂತ ಗುಣಗಳು ಹೇಗಿವೆ ಅಂತ ತಿಳಿಯೋದಕ್ಕೆ ಪ್ರಯತ್ನವೂ ಮಾಡದೇ ಕೂಡಬಾರದು. ಸ್ಥೂಲವಾಗಿ ಸಾಮಾನ್ಯವಾಗಿ ತಿಳಿಯುವುದಕ್ಕೆ ಪ್ರಯತ್ನ ಮಾಡಬೇಕು. ವಿಶೇಷವಾಗಿ ನಮಗೆ ತಿಳಿಯೋದೇ ಇಲ್ಲ ಅಂತ ತಿಳ್ಕೋಬೇಕು, ಅದೇ ಭೂಷಣ. ಹಾಗೆ ಆ ಭಗವಂತನ ಅನಂತ ಗುಣಗಳಿರುವಾಗ ಹೇಳಿ ಮುಗಿಸುವುದು, ತಿಳಿದು ಮುಗಿಸುವುದು ಅಸಾಧ್ಯವಾದದ್ದು ಅಂತ ವೇದಾಭಿಮಾನಿ ದೇವತೆಗಳೆಲ್ಲ ಆ ಪರಮಾತ್ಮನ ವರ್ಣನೆಯನ್ನು ಮಾಡುತ್ತವಂತೆ. ದೇವಶರ್ಮ ಆದಿತ್ಯ ಪುರಾಣ ನಿಜವಾಗಿ ಹೆಸರಿಗೆ ತಕ್ಕಂತೆ ಆದಿತ್ಯ ಪುರಾಣ, ಸೂರ್ಯ ಪುರಾಣ, ಆದಿತ್ಯ ಪುರಾಣ. ಸೂರ್ಯನಂತೆ ಆ ಭಗವಂತ ಹೇಗೆ ಹೊರಗಿನ ಪದಾರ್ಥಗಳನ್ನು ತಿಳಿಸುವುದಕ್ಕೆ ಸೂರ್ಯ ಪ್ರಕಾಶವನ್ನು ಬೀರ್ತಾನೆ, ಹಾಗೆ ಆ ಭಗವತ್ ತತ್ವಗಳನ್ನು ತಿಳಿಸುವುದಕ್ಕೆ ಪ್ರಕಾಶವನ್ನು ಬೀರುವಂತೆ ಇದೆ ಈ ಆದಿತ್ಯ ಪುರಾಣ. ಅಷ್ಟು ಅದ್ಭುತವಾದ ಆ ಭಗವಂತನ ಮಹಿಮೆಯನ್ನು ತಿಳಿಸ್ತಾರೆ. ಜೀವನದಲ್ಲಿ ಮನುಷ್ಯ ಹೇಗಿರಬೇಕು ಅಂತ ಕಲಿಸುವುದಕ್ಕೆ ದೇವಶರ್ಮ ಬಹಳ ಸುಂದರವಾಗಿ ಕೆಲವು ಮಾತುಗಳನ್ನು ಹೇಳ್ತಾನೆ. ಸಾಮಾನ್ಯವಾಗಿ ವ್ಯವಹಾರದಲ್ಲಿ ನೀವು ಕೇಳ್ತೀರಿ, ನೋಡು ಬಹಳ ಗಮನ ಕೊಟ್ಟು ನೋಡಬೇಕು, ಬಹಳ ಸೂಕ್ಷ್ಮವಾದ ವಿಷಯ, ಮೈಯೆಲ್ಲ ಕಣ್ಣು ಮಾಡಿಕೊಂಡು ನೋಡು ಅಂತಾರೆ. ಏನದರ ಅರ್ಥ? ಮೈಯೆಲ್ಲ ಕಣ್ಣು ಮಾಡ್ಕೊಳ್ಳಿಕ್ಕಾಗತ್ತಾ? ದೇವತೆಗಳಿಗೆ ಆದರೆ ಸಾಧ್ಯ ಇದೆ, ನಮಗೆ ಸಾಧ್ಯ ಇಲ್ಲ. ಮೈಯೆಲ್ಲ ಕಣ್ಣು ಮಾಡಿಕೊಂಡು ನೋಡು, ಇದರ ಅರ್ಥ ಬಹಳ ಎಚ್ಚರಿಕೆಯಿಂದ ನೋಡು ಅಂತ ಆ ಮಾತಿನ ಅಭಿಪ್ರಾಯ. ಒಂದು ದೃಷ್ಟಿಯಿಂದ ನೋಡಬೇಡ, 10 ದೃಷ್ಟಿಗಳಿಂದ ನೋಡು ಅಂತ. ನಮಗಿರೋದೇ ದೃಷ್ಟಿ ಒಂದೇ, ಕಣ್ಣೆರಡಿರ್ಬೋದು, ಆದರೆ ದೃಷ್ಟಿ ಇರೋದು ಒಂದೇ. 10 ದೃಷ್ಟಿಗಳಿಂದ ನೋಡು ಅಂದರೆ ಅರ್ಥ ಏನು? ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಬೇರೆ ಬೇರೆ ರೀತಿಗಳಿಂದ ನಾವು ನೋಡಿದಾಗ ಅದರ ಮಹತ್ವ, ಅದರ ವೈಶಿಷ್ಟ್ಯ ನಮಗೆ ಬೇರೆ ಬೇರೆ ರೀತಿಯಿಂದ ಅರ್ಥ ಆಗುತ್ತೆ. ಆ ದೃಷ್ಟಿಯಲ್ಲಿ 10 ದೃಷ್ಟಿಗಳಿಂದ ನೋಡು ಅಂತ. ಹೀಗೆ ಜೀವನದಲ್ಲಿ ನಾವು ಪರಮಾತ್ಮನನ್ನು ತಿಳಿಯುವುದಕ್ಕೆ ಪ್ರಯತ್ನ ಮಾಡಬೇಕು. ಮಹಾಲಕ್ಷ್ಮೀ ದೇವಿ ಪರಮಾತ್ಮನನ್ನು 2 ಕಣ್ಣುಗಳಿಂದ ನೋಡಿದರೆ ತೃಪ್ತಿಯಾಗೋದಿಲ್ಲ ಅಂತ ತಾನು 3 ರೂಪಗಳನ್ನು ತೆಗೆದುಕೊಂಡಳಂತೆ. ಶ್ರೀ ಭೂ ದುರ್ಗಾ
ಅಥವಾ ಶ್ರೀಭೂ ನೀಲ, ಆ ಶ್ರೀಭೂ ದುರ್ಗಾ ಎಂಬ ರೂಪಗಳನ್ನು ತೆಗೆದುಕೊಂಡು 6 ಕಣ್ಣುಗಳಿಂದ ಪರಮಾತ್ಮನನ್ನು ನೋಡೋಣ ಅಂತ, 2 ಕಣ್ಣುಗಳಿಂದ ದೇವರನ್ನು ನೋಡೋದು ಬೇಡ ಅಂತ, ದೇವರ ಪಾದದ ಸೌಂದರ್ಯವನ್ನು ನೋಡಬೇಕು ಅನ್ನುವ ಅಪೇಕ್ಷೆಯಿಂದ 6 ಕಣ್ಣುಗಳನ್ನು ಪಡೆದುಕೊಂಡಳು ಅಂತ. ತ್ರಿರೂಪಾಚಾಭವತ್ತದ. ನಿಜವಾಗಿ ನೋಡಿದರೆ 6 ಅನಂತ. ಲಕ್ಷ್ಮೀದೇವಿಯೂ ಪರಮಾತ್ಮನಂತೆ ಅವನಿಗೆ ಸಮ ಆಗದಿದ್ದರೂ ಅನಂತ ರೂಪಗಳನ್ನು ಪಡೆದಿದ್ದಾಳೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ರುಕ್ಮಿಣೀ ದೇವಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನುವ ಆಲೋಚನೆಯೊಳಗೆ ಆ ರುಕ್ಮಿಣಿಯ ಅಣ್ಣ ರುಕ್ಮಿ ಮೊದಲಾದವರೆಲ್ಲ ಇದ್ದಾಗ ಅವರೆಲ್ಲರಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ, ಅಯೋಗ್ಯರು ಅಂತ ಅವರಿಗೆ ಪರಮಾತ್ಮ ಏನು ಹೇಳೋದಿಲ್ಲ. ಭೀಷ್ಮಕ ರಾಜನಿಗೆ ರುಕ್ಮಿಣಿಯ ತಂದೆ, ರುಕ್ಮಿಣಿಯ ಅವತಾರಕ್ಕೆ ನಿಮಿತ್ತನಾದವ, ಅವನಿಗೆ ಉಪದೇಶ ಮಾಡುತ್ತಾನೆ ಪರಮಾತ್ಮ, ರುಕ್ಮಿಣಿಯನ್ನು ನೀನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅನಾದಿ ಕಾಲದಿಂದಲೂ ಅವಳು ನನ್ನ ಪತ್ನಿ, ಇನ್ನು ಅನಂತ ಕಾಲದವರೆಗೂ ನನ್ನ ಪತ್ನಿಯಾಗಿಯೇ ಇರ್ತಾಳೆ, ಅದರಲ್ಲಿ ಯಾವ ವ್ಯತ್ಯಾಸ ಆಗುವುದಿಲ್ಲ. ಆದರೆ ನೀನು ಇನ್ನೊಬ್ಬರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ ಮಾತ್ರಕ್ಕೂ ನಿನಗೆ ಅಧೋಗತಿ ಆಗ್ತದೆ. ನೀನು ಸಜ್ಜನ ಅನ್ನೋದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೇನೆ, ಅಂತಹ ಕೆಟ್ಟ ವಿಚಾರ ಮಾಡಬೇಡ, ಅದು ತಪ್ಪು. ನೀನೇನೋ ಸುಳ್ಳು ಹೇಳ್ತೀಯ, ನೀನು ಯಾರೋ ರುಕ್ಮಿಣಿ ಯಾರೋ, ಏನು ಸಂಬಂಧ ಅಂತ ಅನ್ನಬೇಡ, ನೋಡು ಅಂತ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಪರಮಾತ್ಮ ಭೀಷ್ಮಕ ರಾಜನಿಗೆ. ಅರ್ಜುನನಿಗೆ ವಿಶ್ವರೂಪ ತೋರಿಸಿದಂತೆ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಭೀಷ್ಮಕ ರಾಜನಿಗೆ. ಜೊತೆಗೆ ಅನಂತರೂಪಿಣೀಂ ಶ್ರಿಯಂ, ತನ್ನಂತೆ ಅನಂತ ರೂಪಗಳನ್ನು ತೆಗೆದುಕೊಂಡ ರುಕ್ಮಿಣೀ ದೇವಿಯನ್ನು ತೋರಿಸ್ತಾನೆ. ನಾನು ಅನಂತ ರೂಪಗಳನ್ನು ತೆಗೆದುಕೊಂಡಿದ್ದೇನೆ ನೋಡು, ರುಕ್ಮಿಣೀ ದೇವಿಯು ಅನಂತ ರೂಪಗಳನ್ನು ತೆಗೆದುಕೊಂಡಿದ್ದಾಳೆ ನೋಡು, ನಮ್ಮಿಬ್ಬರ ಜೋಡಿ ಹೇಗಿದೆ, ಇದು ಅನಾದಿ ಕಾಲದಿಂದ ಇರುವಂತಹ ನಮ್ಮಿಬ್ಬರ ಸಂಬಂಧ. ಇದನ್ನು ನೀನು ಅರ್ಥ ಮಾಡಿಕೋ. ನಿನಗೆ ಮದುವೆ ಮಾಡಿಕೊಡೋದಕ್ಕೆ ಧೈರ್ಯ ಇಲ್ಲ, ಶಕ್ತಿ ಇಲ್ಲ, ಆ ಮಗನಾದ ರುಕ್ಮಿಯ ವಿರೋಧ ಮಾಡಿ ನನಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಮನಸ್ಸಿನಿಂದ ಸಂಕಲ್ಪ ಮಾಡು, ಮದುವೆ ಮಾಡಿಕೊಳ್ಳೋದು ನಾನು ಮಾಡ್ಕೊಂಡು ಹೋಗ್ತೇನೆ, ನೀನು ಸಂಕಲ್ಪ ಮಾಡು, ನಿನಗೆ ಪುಣ್ಯ ಬರ್ತದೆ ಅಂತ ಅವನ ಕಡೆಯಿಂದ ಸಂಕಲ್ಪ ಮಾಡಿಸ್ತಾನೆ ಪರಮಾತ್ಮ. ಅವನು ಸಜ್ಜನ ಯೋಗ್ಯನಾದ ಅಧಿಕಾರಿ ಎನ್ನುವುದಕ್ಕೋಸ್ಕರ ಪರಮಾತ್ಮ ಅನುಗ್ರಹ ಮಾಡಿದ ಎಂಬುದಾಗಿ ನಾವು ಕೇಳ್ತೇವೆ. ಆ ಸಂದರ್ಭದಲ್ಲಿ ಪರಮಾತ್ಮ ರುಕ್ಮಿಣಿಯ ಅನಂತ ರೂಪಗಳನ್ನು ಭೀಷ್ಮಕ ರಾಜನಿಗೆ ತೋರಿಸಿದ್ದುಂಟು. ಹಾಗಾಗಿ ಲಕ್ಷ್ಮೀದೇವಿಗೆ ಬರೀ 6 ಕಣ್ಣುಗಳು ಅಂತ ಹೇಳುವುದಲ್ಲ, ಆ ಲಕ್ಷ್ಮೀದೇವಿಗೆ ಅನಂತ ಕಣ್ಣುಗಳಿವೆ. 3 ರೂಪಗಳನ್ನು ತೆಗೆದುಕೊಂಡಳು ಅನ್ನುವುದರ ತಾತ್ಪರ್ಯ 3 ತರಹದ ರೂಪಗಳನ್ನು ತೆಗೆದುಕೊಂಡಳು. ಜ್ಞಾನ, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಹಾಗೂ ಕ್ರಿಯಾಶಕ್ತಿ ಅನ್ನುವ ದೃಷ್ಟಿಯಲ್ಲಿ ಆ ಭಗವಂತನ ಮಹಿಮೆಯನ್ನು ತಿಳಿಯೋದು, ಆ ಭಗವಂತನ ಸೇವೆಯನ್ನು ಮಾಡುವ ಇಚ್ಛೆ, ಪ್ರತ್ಯಕ್ಷವಾಗಿ ಭಗವಂತನ ಸೇವೆಯನ್ನು ಮಾಡೋದು ಅನ್ನುವ ದೃಷ್ಟಿಯಲ್ಲಿ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿಗಳ ಸ್ವರೂಪವಾಗಿ ಇರುವಂತಹ ಆ ಅನಂತ ರೂಪಗಳನ್ನು 3 ಭಾಗ ಮಾಡಿ 3 ಅಂತ ಹೇಳಿರಬಹುದು. ಅಷ್ಟೇ ಹೊರತು 3 ಅಲ್ಲ, 3 ಹೌದು, 100 ಹೌದು, ಅನಂತವೂ ಹೌದು. ಅನಂತ ಕಣ್ಣುಗಳಿಂದ ಪರಮಾತ್ಮನ ಸೌಂದರ್ಯವನ್ನು ಕಂಡು ಆನಂದ ಮಗ್ನಳಾಗ್ತಾಳೆ ಮಹಾಲಕ್ಷ್ಮೀ ದೇವಿ. ಬ್ರಹ್ಮದೇವರು ಇರೋದೇ 4 ಮುಖ, 8 ಕಣ್ಣುಗಳು, ತೃಪ್ತಿಯಾಗಿಲ್ಲ, ಅವರೂ ಅನೇಕ ರೂಪಗಳನ್ನು ತೆಗೆದುಕೊಂಡಿದ್ದಾರೆ. ಮೇರು ಪರ್ವತದಲ್ಲಿ ಬ್ರಹ್ಮದೇವರ ಸದನ ಇದೆ. ಪರಮಾತ್ಮನ ಕೊರಳಲ್ಲಿಯೇ ಕೌಸ್ತುಭ ಮಣಿಯಾಗಿ ಬ್ರಹ್ಮದೇವರಿದ್ದಾರೆ. ಪರಮಾತ್ಮನನ್ನು ಅಲ್ಲಿಯೇ ಕುಳಿತು ನಾನು ನೋಡಬೇಕು ಅಂತ. ಕಂಠೇಚ ಕೌಸ್ತುಭೆ ನಾಭೌ, ನಾಭಿಯಲ್ಲಿ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿ ಬಂದು ಆ ಪರಮಾತ್ಮನ ಸೌಂದರ್ಯವನ್ನು ನೋಡುತ್ತಾರೆ. ವೈಕುಂಠ, ಅನಂತಾಸನ, ಶ್ವೇತದ್ವೀಪಗಳಲ್ಲಿಯೂ ಇದ್ದು ನೋಡುತ್ತಾರೆ. ಸತ್ಯಲೋಕದಲ್ಲಿ, ಮೇರವಾದಿ ಪರ್ವತಗಳಲ್ಲಿ ಎಲ್ಲ ಜೀವರೊಳಗಿದ್ದು ಎಲ್ಲ ಕಡೆಗೆ ಜಗತ್ತಿನಲ್ಲಿ ವ್ಯಾಪ್ತರಾಗಿದ್ದು ಬ್ರಹ್ಮದೇವರು ಭಗವಂತನನ್ನು ಕಾಣುತ್ತಾರಂತೆ. ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವರ್ಣನೆ ಮಾಡುವಾಗ ಹೇಳುತ್ತಾರೆ, ಆ ಬ್ರಹ್ಮದೇವರು, ವಾಯುದೇವರು ಹೇಗೆ ಭಗವಂತನ ಉಪಾಸನೆಯನ್ನು ಮಾಡುತ್ತಾರೆ ಎಲ್ಲ ಕಡೆಗೆ ಅಂತ. ಎಲ್ಲ ಕಡೆಗೂ ದೇವರನ್ನು ಕಾಣುತ್ತಾರೆ. ಅವರಿಗೆ ಜಗತ್ತಿನ ತುಂಬ
ಅಣುರೇಣು ತೃಣಕಾಷ್ಠಗಳಲ್ಲಿ ವ್ಯಾಪ್ತನಾದ ಪರಮಾತ್ಮನ ಚಿಂತನೆ ಮಾಡಿದರೆ ಯಾಕೋ ಹಸಿವು ಪೂರ್ಣ ಹೋಗಿಲ್ಲ ಅಂತ. ಏನು ಹಸಿವು? ಉಪಾಸನೆ ಮಾಡುವ ಹಸಿವು. ಅವರಿಗೋಸ್ಕರ ಪರಮಾತ್ಮ ಬ್ರಹ್ಮಾಂಡದ ಹೊರಗೆ ಅನಂತವಾದ ಅವ್ಯಾಕೃತ ಆಕಾಶದಲ್ಲಿ ಮತ್ತೆ ಎಕ್ಸ್ಟ್ರಾ ಅನಂತ ರೂಪಗಳನ್ನು ರಮಾ ಬ್ರಹ್ಮಾದಿಗಳಿಗೆ ಉಪಾಸನೆ ಮಾಡುವುದಕ್ಕೋಸ್ಕರ ಅಂತ ಅನಂತ ರೂಪಗಳನ್ನು ಇಟ್ಟಿರ್ತಾನಂತೆ. ಅದನ್ನು ಅವರು ಉಪಾಸನೆ ಮಾಡುತ್ತಾರೆ ಅಂತ ರಾಯರು ಹೇಳುತ್ತಾರೆ. ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ಯತ್ವಾದ್ಯನೇಕ ಪ್ರಯೋಜನಕ ಅನಂತಾನಂತ ರೂಪ ಮೂಲಭೂತ ಅಂತ. ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ಯತ್ವಾದ್ಯನೇಕ ಪ್ರಯೋಜನ. ಜಗತ್ತಿನ ಸೃಷ್ಟಿ ಮಾಡುವುದಕ್ಕೆ ಜಗತ್ತಿನಲ್ಲಿ ಭಗವಂತನ ರೂಪಗಳಿವೆ, ಎಲ್ಲ ಇದೆ. ಕೇವಲ ಲಕ್ಷ್ಮೀ ಬ್ರಹ್ಮಾದಿಗಳು ಉಪಾಸನೆ ಮಾಡಲಿ ಅನ್ನೋದಕ್ಕೋಸ್ಕರ ತನ್ನ ಅನಂತ ರೂಪಗಳನ್ನು ಹೊರಗೆ ಇಟ್ಟಿದ್ದಾನಂತೆ. ಇಷ್ಟು ರೂಪಗಳಿಂದ ಪರಮಾತ್ಮನ ಉಪಾಸನೆ ಮಾಡಿದರೂ ತೃಪ್ತಿಯಾಗದ ಗುಣಗಳು, ತೃಪ್ತಿಯಾಗದ ಸೌಂದರ್ಯ, ತೃಪ್ತಿಯಾಗದ ಆ ವೈಭವ ನಿನ್ನಲ್ಲಿದೆ ಅಂದರೆ ಎಷ್ಟು ಅಂತ ನಿನ್ನ ವರ್ಣನೆ ಮಾಡೋಣ ಅಂತ ದೇವಶರ್ಮ ಹೇಳ್ತಾನೆ. ಶೇಷದೇವರು ಯಾವಾಗಲೂ ಪರಮಾತ್ಮನಿಗೆ ಹಾಸಿಗೆಯಾಗಿದ್ದಾರೆ, ಹೆಡೆಯಾಗಿ ಛತ್ರಿಯಾಗಿಯೂ ಇದ್ದಾರೆ. ಶ್ರೀರಂಗದಲ್ಲಿ ನೋಡ್ತೀರಿ, ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರ ಶ್ರೀರಂಗ. ಹಾಸಿಗೆಯಾಗಿಯೂ ಪಾದಕ್ಕೆ ಪೀಠವಾಗಿಯೂ ತತ್ಪಾದ ಪಂಕಜ ಮಹಾಸನತಾಮವಾಪ. ಪಾದಪೀಠವಾಗಿಯೂ ಶೇಷ, ಹಾಸಿಗೆಯಾಗಿಯೂ ಶೇಷ, ಛತ್ರವಾಗಿಯೂ ಶೇಷ. ಇಷ್ಟು ರೀತಿಯಿಂದ ದೇವರ ಸಮೀಪದಲ್ಲಿದ್ದು ದೇವರನ್ನು ಸೇವೆ ಮಾಡುವ ಭಾಗ್ಯ ಶೇಷದೇವರಿಗೆ ಸಿಕ್ಕಿದೆ. ಆ ಭಾಗ್ಯವನ್ನು ಯಾಕೆ ಶೇಷದೇವರಿಗೆ ಪರಮಾತ್ಮ ಕರುಣಿಸಿದ್ದಾನೆ ಅಂದರೆ, ಶೇಷದೇವರು ಯಾವಾಗಲೂ ಶಾಸ್ತ್ರಗಳಿಂದ ಭಗವಂತನನ್ನು ಕೊಂಡಾಡುತ್ತಾರೆ, ಶಾಸ್ತ್ರಗಳ ಪ್ರಚಾರವನ್ನು ಮಾಡುತ್ತಾರೆ. ಎಲ್ಲ ಪೌರುಷೇಯ ಗ್ರಂಥಗಳಿಗೆ ಅಭಿಮಾನಿ ದೇವತೆಗಳಾಗಿ ಮಹಾಭಾರತ ಪಂಚರಾತ್ರಾದಿ ಆಗಮಗಳನ್ನು ಜಗತ್ತಿನಲ್ಲಿ ಹರಡುವಂತೆ ಮಾಡಿದವರು ಶೇಷದೇವರು. ಆ ಒಂದು ದೊಡ್ಡ ಸೇವೆಗೆ ಪರಮಾತ್ಮ ಅವರಿಗೆ ಅಷ್ಟು ಸಮೀಪದಲ್ಲಿ ಇಟ್ಟುಕೊಂಡಿದ್ದಾನೆ, ಹತ್ತಿರದಲ್ಲಿ. ಇನ್ನೆಷ್ಟು ಹತ್ತಿರ, ಅವನ ಶರೀರದ ಮೇಲೆ ತಾನಿದ್ದಾನೆ. ಯಾವಾಗಲೂ ತನ್ನ ಅಂಗದ ಸ್ಪರ್ಶ ಮಾಡುವ ಸೌಭಾಗ್ಯ. ದೇವರ ಪೂಜೆಯನ್ನು ಮಾಡುವ ಅರ್ಚಕರು ದೇವರ ಪ್ರತಿಮೆಯನ್ನು ಮುಟ್ಟಿ ಬಂದು ಹೊರಗೆ ಪ್ರಸಾದ ತಂದಿದ್ದಾರೆ ಅಂದರೆ ಅಷ್ಟು ಭಕ್ತಿಯಿಂದ ಭಕ್ತರು ಸ್ವೀಕಾರ ಮಾಡ್ತಾರೆ ಅವರ ಕೈಯಿಂದ. ಅವರ ಕೈ ತೆಗೆದುಕೊಂಡು ತಮ್ಮ ತಲೆ ಮೇಲೆ ಇಟ್ಟುಕೊಳ್ತಾರೆ, ದೇವರ ಪಾದ ಮುಟ್ಟಿ ಬಂದಿದ್ದೀರಪ್ಪ ನೀವು ಅಂತ. ಇನ್ನು ದೇವರ ಸಾಕ್ಷಾತ್ ಅಂಗದ ಸ್ಪರ್ಶವೇ ಶೇಷದೇವರಿಗೆ ಹಗಲಿರಳು ಎಡಬಿಡದೆ ನಿರಂತರವಾಗಿದೆ ಅಂದರೆ ಅದೆಂತಹ ದೊಡ್ಡ ಸೌಭಾಗ್ಯ ಶೇಷದೇವರು. ಇಷ್ಟಾದರೂ ಶೇಷದೇವರಿಗೆ ತೃಪ್ತಿ ಇಲ್ಲ. ಆ ಭಗವಂತನ ಪಾದದ ಸೌಂದರ್ಯವನ್ನು ನೋಡಬೇಕು ಅಂತ ಶೇಷದೇವರು, ಅವರಿಗಂತೂ ಸಾವಿರಾರು ಕಣ್ಣುಗಳು, ಸಾವಿರಾರು ಕಣ್ಣುಗಳಿಂದ ಆ ಪರಮಾತ್ಮನ ಸೌಂದರ್ಯವನ್ನು ನೋಡಿ ನೋಡಿ ಪಾದದ ಸೌಂದರ್ಯದೊಳಗೇನೇ ವಿಶೇಷವಾಗಿ ಆಸಕ್ತನಾಗಬೇಕು ಅಂತ ಪಾತಾಳದೊಳಗೆ ಶೇಷದೇವರಿದ್ದಾರಂತೆ. ಬ್ರಹ್ಮಾಂಡವನ್ನೇ ತಮ್ಮ ಹೆಡೆಯ ಮೇಲೆ ಹೊತ್ತು ಪಾತಾಳದೊಳಗಿದ್ದಾರೆ. ಯಾಕೆ ಅಂದರೆ ಅಲ್ಲಿ ಪರಮಾತ್ಮನ ಪಾದ ಇದೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಾತಾಳ ಮಾತ್ರಂ ಗಂತವ್ಯಂ ಪಾದಮೂಲಂ ಯತೋ ಹರೇಹೇ ನ ಸ್ಥಾಸ್ಯಾಮಿ ಕ್ಷಣಮಪಿ ಯತ್ ಸೌಂದರ್ಯಾಮೃತಂ ವಿನ. ಅದಕ್ಕಾಗಿ ಶೇಷದೇವರು ಪಾತಾಳದೊಳಗಿದ್ದು ಭಗವಂತನ ಪಾದದ ಸೌಂದರ್ಯವನ್ನು ಕೂಡ ವಿಶೇಷವಾಗಿ ದರ್ಶನ ಮಾಡಿಕೊಳ್ತಾರೆ. ರುದ್ರದೇವರಂತಾರೆ, ನನಗೆ ಮೂರೇ ಕಣ್ಣುಗಳು, ನಾನು ಶೇಷನಾದರೆ ಸಾವಿರಾರು ಕಣ್ಣುಗಳಿಂದ ಪರಮಾತ್ಮನನ್ನು ನೋಡಬಹುದು ಅಂತ ಶೇಷನಾಗುವುದಕ್ಕೆ ತಪಸ್ಸು ಮಾಡಿ ಶೇಷರಾಗಿ ಸಾವಿರ ಸಾವಿರ ಕಣ್ಣುಗಳಿಂದ ಪರಮಾತ್ಮನನ್ನು ನೋಡ್ತಾರಂತೆ ರುದ್ರದೇವರು. ನಾವು ಮೊದಲೇ ತಿಳಿದಂತೆ ಇದು ದೊಡ್ಡವರು ಚಿಂತನೆ ಮಾಡುವ ಕ್ರಮ. ನಮಗಂತೂ ಆ ಯೋಗ್ಯತೆ ಇಲ್ಲ ಕಣ್ಣುಗಳನ್ನು ಬೆಳೆಸಿಕೊಳ್ಳೋದಕ್ಕೆ. ಆದರೆ ಅನೇಕ ದೃಷ್ಟಿಗಳಿಂದ ದೇವರನ್ನು ಕಾಣಬೇಕು ಅನ್ನುವುದನ್ನು ನಾವಿಲ್ಲಿ ಸಂದೇಶ ತಿಳಿದುಕೊಳ್ಳಬೇಕು. ದೇವರನ್ನು ನಾನಾ ದೃಷ್ಟಿಗಳಿಂದ, ಅವನನ್ನು ತಂದೆ, ದೇಹವನ್ನು ಕೊಟ್ಟ ತಂದೆ ತಾಯಿ ಅನ್ನುವ ದೃಷ್ಟಿಯಲ್ಲಿಯೂ ಭಗವಂತನನ್ನು ಕಂಡ್ರೆ ಅದು ಒಂದು ಕಣ್ಣಿನಿಂದ ದೇವರನ್ನು ಕಂಡಂತೆ. ತಂದೆ ಅಂತ ಕಾಣೋದು, ತಾಯಿಯಲ್ಲಿದ್ದು ಅವನೇ ನಿಜವಾಗಿ ಶರೀರವನ್ನು ನಿರ್ಮಾಣ ಮಾಡಿದ್ದು ಅಂತ ತಾಯಿ ಅಂತ ಕಾಣೋದು,
ಶಾಸ್ತ್ರಗಳನ್ನು ಉಪದೇಶ ಮಾಡಿ ಜ್ಞಾನವನ್ನು ಕೊಟ್ಟ ಅಂತ ಗುರು ಅನ್ನುವ ದೃಷ್ಟಿಯಲ್ಲಿ ದೇವರನ್ನು ಕಾಣೋದು, ಆಪತ್ತುಗಳು ಬಂದಾಗ ಪರಿಹಾರ ಮಾಡುವ ಆಪತ್ ಬಾಂಧವ ಅನ್ನುವ ದೃಷ್ಟಿಯಲ್ಲಿ ದೇವರನ್ನು ಕಾಣೋದು. ಇವೇ ಬೇರೆ ಬೇರೆ ಕಣ್ಣುಗಳು, ಬೇರೆ ಬೇರೆ ದೃಷ್ಟಿಗಳಿಂದ ದೇವರನ್ನು ಹೀಗೆ ಎಷ್ಟು ದೃಷ್ಟಿಗಳಿಂದ ಕಾಣಬಹುದು? 4 8 ನಾವು ಹೇಳ್ಬೋದು. ಹೀಗೆ ಪರಮಾತ್ಮನನ್ನು ಅನಂತ ದೃಷ್ಟಿಗಳಿಂದ ಕಾಣುವುದಕ್ಕೆ ಸಾಧ್ಯ ಇದೆ. ಆದರೆ ನಮಗೆ ಅಷ್ಟು ಯೋಗ್ಯತೆ ಇಲ್ಲ. ನಮಗೆ ಎಷ್ಟು ದೃಷ್ಟಿಗಳಿಂದ ಪರಮಾತ್ಮನನ್ನು ಕಾಣುವುದಕ್ಕೆ ಸಾಧ್ಯವೋ ಅಷ್ಟು ದೃಷ್ಟಿಗಳಿಂದ ಆ ಪರಮಾತ್ಮನನ್ನು ನಾವು ಕಾಣಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಒಂದು ಸಂದೇಶವನ್ನು ತಿಳಿಸಿಕೊಡ್ತಾರೆ. ಇಂದ್ರದೇವರು ಕೆಲವು ಸಂದರ್ಭದಲ್ಲಿ ಕೆಲವು ವಸ್ತುಗಳನ್ನು ಬಹಳ ಹತ್ತಿರದಲ್ಲಿ ಹೋಗಿ ನೋಡಿದರೆ ಸಂತೋಷ ಆಗೋದಿಲ್ಲ. ಪರ್ವತ ಹತ್ತಿರದಲ್ಲಿ ಹೋದರೆ ಏನಿರ್ತದೆ? ಮುಳ್ಳು, ಕಲ್ಲು, ಏನೇನೋ ದೂರಸ್ಥಾಹ ಭೂಧರಾಹ ರಮ್ಯಾಹ ಅಂತ. ದೂರದಲ್ಲಿದ್ದರೆ ಪರ್ವತ ಆನಂದವಾಗಿರ್ತದೆ. ದೃಷ್ಟಾಂತ ಅದಕ್ಕೋಸ್ಕರ ಕಲ್ಲು ಮಣ್ಣು ಇರುತ್ತೆ, ಹಾಗೆ ದೇವರಿರ್ತಾನೆ ಅಂತ ತಿಳ್ಕೊಬೇಡಿ. ಎಷ್ಟು ದೃಷ್ಟಾಂತವೋ ಅಷ್ಟೇ. ಕೆಲವು ಸಂದರ್ಭಗಳಲ್ಲಿ ಹತ್ತಿರದಲ್ಲಿದ್ದು ನೋಡಿದರೆ ಆನಂದ, ಕೆಲವೊಮ್ಮೆ ದೂರದಲ್ಲಿ ಹೋಗಿ ನೋಡಿದರೆ ಬೇರೆ ತರಹ ಆನಂದ. ಹಾಗೆ ಇಂದ್ರದೇವರು ಅವರು ಸಹಸ್ರಾಕ್ಷ, ಸಾವಿರಾರು ಕಣ್ಣುಗಳಿದೆ. ನಾನು ದೇವರಿಗೆ ಬಹಳ ಹತ್ತಿರ ಇರೋದಿಲ್ಲ, ಹತ್ತಿರ ಇದ್ದರೆ ಅಷ್ಟ ಆನಂದ ಆಗಲ್ಲ ಅಂತ ಅವರು ವೈಕುಂಠದೊಳಗೋ ಸತ್ಯಲೋಕದೊಳಗೋ ಶೇಷದೇವರಂತೆ ಗರುಡ ದೇವರಂತೆ ಇರದೆ ದೂರದಲ್ಲಿ ಸ್ವರ್ಗದಲ್ಲಿದ್ದು ಆ ಪರಮಾತ್ಮನನ್ನು ನೋಡಿ ದೂರದಿಂದ ಹೇಗೆ ದೇವರು ಕಾಣಿಸ್ತಾನೆ ಎನ್ನುವುದನ್ನು ಕಂಡು ಆನಂದ ಪಡುವವರು ಇಂದ್ರದೇವರಂತೆ. ಅಂದರೆ ಒಂದು ಅರ್ಥದೊಳಗೆ ದೇವಶರ್ಮನೇ ಈಗ ಅನೇಕ ಕಣ್ಣುಗಳಿಂದ ಪರಮಾತ್ಮನನ್ನು ಕಾಣ್ತಾ ಇದ್ದಾನೆ. ಲಕ್ಷ್ಮೀದೇವಿಯ ಕಣ್ಣು, ಬ್ರಹ್ಮದೇವರ ಕಣ್ಣು, ಶೇಷ ಗರುಡ ರುದ್ರ ಇಂದ್ರಾದಿಗಳ ಕಣ್ಣುಗಳಿಂದ ದೇವರನ್ನು ಕಂಡಿದ್ದಾನೆ. ಅವರವರು ಹೇಗೆ ದೇವರು ಕಾಣುತ್ತಾರೆ ಎನ್ನುವುದನ್ನು ಕಂಡ್ರೆ ಆ ಎಲ್ಲ ದೃಷ್ಟಿಕೋನಗಳಿಂದ ಪರಮಾತ್ಮನನ್ನು ಇವನು ಕಂಡದ್ದಕ್ಕೆ ಇವನು ಅನೇಕ ಕಣ್ಣುಗಳಿಂದ ದೇವರನ್ನು ಕಂಡಂತೆ ಆಯಿತು. ಹೀಗೆ ಆ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡುತ್ತಾರೆ. ವರ್ಣನೆ ಮಾಡ್ತಾ ಒಂದು ಮಾತನ್ನು ದೇವಶರ್ಮ ಹೇಳ್ತಾನೆ, ಪರಮಾತ್ಮನ ಪಾದದ ರೇಖೆಗಳ ಬಗ್ಗೆ ನಾನು ವರ್ಣನೆ ಮಾಡುತ್ತೇನೆ ಅಂತಾನೆ. ಶ್ರೀಶತೆ ಪಾದ ಸೌಂದರ್ಯಂ ಲೇಖಾನಾಂ ಮಹತಾಮಪಿ ಯದ್ದೇವಂ ದುರ್ಲಭಮಭೂತ್ ಇತರೇಶಾಂತು ಕಾ ಕಥಾ. ದೇವತೆಗಳಿಗೆ ಇನ್ನೊಂದು ಹೆಸರು ಲೇಖ ಅಂತ. ದೇವತೆಗಳಿಗೆ ಲೇಖ ಅಂತ ಕರೀತಾರೆ. ಯಾಕೆ ಲೇಖ? ಕಾರಣಗಳು ಅನೇಕ. ನಾವು ನೀವು ಮಾಡಿದ ಎಲ್ಲ ಕರ್ಮಗಳನ್ನು ಚೆನ್ನಾಗಿ ಬರೆದಿಟ್ಕೊಂಡಿರ್ತಾರೆ, ಆದ್ದರಿಂದ ಲೇಖ. ಅಷ್ಟಲ್ಲ, ಅವರು ಯಾಕೆ ಲೇಖರು ಅಂದರೆ ದೇವರನ್ನು ನೋಡ್ತಾರೆ. ಸಾಮಾನ್ಯವಾಗಿ ಸರಿಯಾಗಿ ಗಮನ ಕೊಟ್ಟು ನೋಡು, ನಾನು ಹೇಳೋ ವಿಷಯವನ್ನು ಗಮನ ಕೊಟ್ಟು ಕೇಳು, ನಿನ್ನ ಮನಸ್ಸಿನಲ್ಲಿ ಚೆನ್ನಾಗಿ ಬರೆದಿಟ್ಕೋ. ಪುಸ್ತಕದಲ್ಲಿ ಅಲ್ಲ, ನಿನ್ನ ಮಸ್ತಕದಲ್ಲಿ ಬರೆದಿಟ್ಕೋಬೇಕಿದನ್ನು, ಮರೆಯಬಾರದು ಅಂತ ಹೇಳುವಾಗ ಗುರುಗಳು ಶಿಷ್ಯನಿಗೆ ಸ್ವಲ್ಪ ತಾಕೀತು ಮಾಡಿ ಹೇಳ್ತಾರಲ್ಲ, ಹಾಗೆ ಭಗವಂತನ ಉಪದೇಶಗಳನ್ನು ಉಳಿದವರಂತೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವವರಲ್ಲ, ಅದನ್ನು ಬರೀ ಪುಸ್ತಕಕ್ಕೆ ಸೀಮಿತ ಮಾಡಿಟ್ಟವರಲ್ಲ, ಅದೆಲ್ಲವನ್ನೂ ತಮ್ಮ ಮಸ್ತಕದಲ್ಲಿ ಬರೆದಿಟ್ಟುಕೊಂಡವರು, ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವವರು ದೇವತೆಗಳಾದದ್ದರಿಂದ ಅವರಿಗೆ ಒಂದು ಹೆಸರು ಲೇಖ ಅಂತ. ದೇವತೆಗಳಿಗೆ ಹೆಸರೇ ಲೇಖರು ಅಂತ. ಲೇಖ ಅದಿತಿನಂದನಾಹ. ಇನ್ನೂ ಒಂದು ಕಾರಣಕ್ಕೆ ಲೇಖರು ದೇವತೆಗಳು. ಯಾಕೆ ಲೇಖರು ಅಂದರೆ ಸಂಸ್ಕೃತದಲ್ಲಿ ಲ ಮತ್ತು ರ ಈ ಎರಡೂ ಅಕ್ಷರಗಳನ್ನು ಒಂದು ಅಂತ ಹಿಡಿತಾರೆ. ಲೇಖ ಅಂದರೆ ರೇಖಾ. ಪರಮಾತ್ಮನ ಪಾದಗಳ ಏನು ರೇಖಾ ಇದೆ, ಆ ಭಗವಂತನ ಪಾದಗಳ ರೇಖೆಗಳನ್ನು, ರೇಖೋಪರೇಖೆಗಳನ್ನು ಯಾವಾಗಲೂ ಮನಸ್ಸಿನಲ್ಲಿ ಧ್ಯಾನ ಮಾಡುವವರಾದದ್ದರಿಂದ, ಆ ರೇಖೆಗಳನ್ನು ಪಡೆದುಕೊಂಡವರಾದದ್ದರಿಂದ ಅವರಿಗೆ ಲೇಖರು ಎಂಬುದಾಗಿ ದೇವತೆಗಳಿಗೆ ಹೆಸರು. ಹೀಗಾಗಿ ದೇವಶರ್ಮ ಈ ಭಗವಂತನ ಪಾದಗಳ ರೇಖೆಗಳ ವರ್ಣನ ಮಾಡುವ ಸಂದರ್ಭದಲ್ಲಿ ದೇವತೆಗಳನ್ನು ದೇವತೆಗಳು ಅಂತ ಕರೆಯದೆ ಲೇಖರು ಅಂತ ಕರೀತಾನೆ.
ಲೇಖರಿಗೆ ಪರಮಾತ್ಮನ ರೇಖೆಗಳ ಅರ್ಥವಾಗಿಲ್ಲ ಅಂದರೆ ನಮ್ಮಂಥವರಿಗೆ ಏನು ಪರಮಾತ್ಮನ ಪಾದಗಳ ರೇಖೆಯ ಅರ್ಥ ಆಗುವುದಕ್ಕೆ ಸಾಧ್ಯ ಇದೆ? ಆದರೂ ವರ್ಣನೆ ಮಾಡುತ್ತೇನೆ. ಭಗವಂತನ ಪಾದಗಳಲ್ಲಿರುವ ರೇಖೆಗಳು ಏನು ಅಂತ ನಿಮಗೆಲ್ಲ ಗೊತ್ತು. ಚಕ್ರ, ಶಂಖ, ಗದ, ಪದ್ಮ, ಧ್ವಜ, ವಜ್ರ, ಅಂಕುಶ ಇವುಗಳೆಲ್ಲ ಪರಮಾತ್ಮನ ಪಾದದಲ್ಲಿರುವ ಚಿಹ್ನೆಗಳು. ಪರಮಾತ್ಮನ ಪಾದದಲ್ಲಿ ಈ ಎಲ್ಲ ರೇಖೆಗಳಿವೆ. ವಿಷ್ಣು ಪಾದದಲ್ಲಿ ನೀವೆಲ್ಲ ನೋಡಿರ್ತೀರಿ. ವಿಷ್ಣು ಪಾದದ ಚಿತ್ರವನ್ನು ನೋಡಿದರೆ ಶಂಖ, ಚಕ್ರ, ಗದ, ಪದ್ಮ, ಧ್ವಜ, ವಜ್ರ, ಅಂಕುಶಗಳನ್ನು ಅಲ್ಲಿ ಕಾಣ್ತೀರ. ಆ ರೇಖೆಗಳನ್ನು ಪರಮಾತ್ಮ ಯಾಕೆ ಧಾರಣೆ ಮಾಡಿದ್ದಾನೆ ಅಂತ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಮೊದಲನೆಯದಾಗಿ, ಒಬ್ಬ ಸಾಧಕನಾದ ವ್ಯಕ್ತಿ ಭಗವಂತನ ಮಹಿಮೆಯನ್ನು ಕೇವಲ ಕೇಳುವುದಲ್ಲ, ಕೇಳಬೇಕು. ಮೊದಲನೆಯ ಹಂತ ಗುರುಗಳಿಂದ ಉಪದೇಶ ಪಡೆದ ಮೇಲೆ ತಾನು ಅದನ್ನು ಚೆನ್ನಾಗಿ ಯುಕ್ತಿಗಳಿಂದ ದೃಢ ಮಾಡಿಕೊಳ್ಳಬೇಕು, ಮನನ ಮಾಡಬೇಕು. ಆಮೇಲೆ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಆ ಭಗವಂತನ ಗುಣಗಳನ್ನು, ರೂಪಗಳನ್ನು ಕಣ್ಮುಂದೆ ತಂದುಕೊಂಡು ಧ್ಯಾನ ಮಾಡಬೇಕು. ಅದನ್ನು 4 ಜನರಿಗೆ ತಾನು ಉಪದೇಶ ಮಾಡಬೇಕು. ಮೊದಲು ತಾನು ಡೈಜೆಸ್ಟ್ ಮಾಡ್ಕೋಬೇಕು. ತಾನೇ ತಿಳಿಯದೆ ಏನೋ ತಪ್ಪಾಗಿ ಹೇಳಬಾರ್ದು. ತಾನು ತಿಳಿಯಬೇಕು, ದೃಢ ಮಾಡಿಕೊಳ್ಳಬೇಕು. ಧ್ಯಾನ ಮಾಡಿಕೊಂಡು ಜೀರ್ಣ ಆದ ಮೇಲೆ ಅದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು. ಗ್ರಂಥದ ರೂಪದಲ್ಲಿ ಅದನ್ನು ಬರೆದು ಇನ್ನು ಅನೇಕ ಜನರಿಗೆ ಅದನ್ನು ಕೊಡಬೇಕು. ಆ ಸಾಮರ್ಥ್ಯ ಬಂದ ಮೇಲೆ ಇದು ಒಂದೊಂದೇ ಮೆಟ್ಟಲುಗಳು. ಆ ರೀತಿ ಮಾಡುವ ವ್ಯಕ್ತಿಗಳಿಗೆ ಭಗವಂತ ನಿಜವಾಗಿ ಅನುಗ್ರಹವನ್ನು ಮಾಡುತ್ತಾನೆ ಅನ್ನುವುದನ್ನು ದೇವಶರ್ಮ ಇಲ್ಲಿ ತಿಳಿಸಿಕೊಡ್ತಾನೆ. ಕೆಲವರು ಬರೀ ಕೇಳುವವರಿದ್ದಾರೆ, ಆದರೆ ಅದನ್ನು ದೃಢ ಮಾಡಿಕೊಂಡಿಲ್ಲ. ದೃಢ ಮಾಡಿಕೊಳ್ತಾರೆ, ಧ್ಯಾನ ಮಾಡೋದಿಲ್ಲ. ಧ್ಯಾನ ಮಾಡ್ತಾರೆ, ಇನ್ನೊಬ್ಬರಿಗೆ ಉಪದೇಶ ಮಾಡೋದಿಲ್ಲ. ಆದರೆ ದೇವಶರ್ಮ ಹೇಳ್ತಾನೆ, ಅವರವರು ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಎಲ್ಲವನ್ನೂ ಮಾಡಿದರೆ ಎಂತಹ ಲಾಭ ಇದೆ ಎನ್ನುವುದನ್ನು ತಿಳಿದುಕೊಳ್ಳಿ. ಮೊದಲನೆಯದಾಗಿ, ಪಾದ ಮಾಹಾತ್ಮ್ಯ ಶ್ರೋತॄಣಾಂ ಭಕ್ತಾನಾಂ ಭಕ್ತವತ್ಸಲಃ ಮಹಾಜ್ಞಾನ ತಮೋ ಭಿತ್ವ ಕೃತ್ವಾ ಜ್ಞಾನ ಪ್ರಕಾಶನಂ ತ್ವನ್ಮಾರ್ಗದರ್ಶನಾರ್ಥಾಯ ಚಕ್ರರೇಖಾಂ ಪದೇಧರ. ಸುದರ್ಶನ ಚಕ್ರ ಏನು ಕೆಲಸ ಮಾಡುತ್ತದೆ ಅಂದರೆ ಭಾರೀ ಪ್ರಕಾಶವನ್ನು ಕೊಡುತ್ತದೆ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಂತ. ಭಾರೀ ಜ್ವಾಲೆ, ಭಾರೀ ಪ್ರಕಾಶ, ಕೋಟಿ ಸೂರ್ಯರ ಪ್ರಕಾಶವನ್ನು ಪಡೆದುಕೊಂಡಂಥದ್ದು ಆ ಸುದರ್ಶನ. ಅನ್ನೋದಕ್ಕಾಗಿ ಕತ್ತಲೆಯನ್ನು ಕಳೆದು ಭಾರೀ ಪ್ರಕಾಶವನ್ನು ಕೊಡುವ ಸಾಮರ್ಥ್ಯ ಸುದರ್ಶನ ಚಕ್ರಕ್ಕೆ ಉಂಟು. ಅಂತಹ ಸುದರ್ಶನ ಚಕ್ರವನ್ನು ತನ್ನ ಪಾದದಲ್ಲಿ ಧಾರಣೆ ಮಾಡಿದ ಪರಮಾತ್ಮ ಆ ಚಕ್ರದ ಧ್ಯಾನ ಮಾಡುವವರಿಗೆ ಏನು ತಿಳಿಸಿಕೊಡ್ತಾನೆ ಅಂದರೆ, ನಿಮ್ಮ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಶ್ರೇಷ್ಠವಾದ ಜ್ಞಾನದ ಪ್ರಕಾಶವನ್ನು ಕೊಟ್ಟು ಉದ್ಧಾರ ಮಾಡುತ್ತೇನೆ. ಚಿಂತೆ ಮಾಡಬೇಡಿ, ನನ್ನ ಪಾದವನ್ನು ಭಜಿಸಿ, ನನ್ನ ಪಾದದಲ್ಲಿ ಚಕ್ರ ಇದೆ ನೋಡಿ, ಇದು ಪ್ರಕಾಶದ ಸಂಕೇತ. ನಿಮ್ಮ ಅಜ್ಞಾನವನ್ನು ಕಳೆದು ಜ್ಞಾನ ಕೊಡುವುದಕ್ಕೆ ನಾನಿದ್ದೇನೆ ಎನ್ನುವ ಭರವಸೆಯನ್ನು ತನ್ನ ಪಾದದಿಂದಲೇ ದೇವರು ಕೊಡ್ತಾನೆ. ಭರವಸೆ ಕೊಡುವಾಗ ಹೀಗೆ ಕೈ ತೋರಿಸ್ತಾರಲ್ಲ ಕೆಲವರು, ಕೈಯನ್ನೂ ತೋರಿಸ್ತಾನೆ, ಅಭಯ ಹಸ್ತವನ್ನು ದೇವರು ಇಲ್ಲ ಅಂತಲ್ಲ, ತನ್ನ ಪಾದವನ್ನೂ ತೋರಿಸ್ತಾನೆ. ಆ ಪಾದದೊಳಗಿರುವ ಚಕ್ರ ರೇಖೆಯಿಂದ ನಮಗೆ ಜ್ಞಾನದ ಭರವಸೆಯನ್ನು ಕೊಡ್ತಾನೆ. ಇದು ಯಾರಿಗೆ? ದೇವರ ಮಾಹಾತ್ಮ್ಯವನ್ನು ಸ್ವಲ್ಪ ಕಿವಿಯಿಂದ ಶ್ರವಣ ಮಾಡಿದವರಿಗೆ ಈ ಒಂದು ಸೌಭಾಗ್ಯ. ಇನ್ನು ಪಾದ ಮಾಹಾತ್ಮ್ಯ ಮಂತ್ರಾಣಾಂ ಸಾಂಗವೇದ ಚತುಷ್ಟಯಂ ಇತಿಹಾಸ ಪುರಾಣಾನಿ ಮಂತ್ರೋಪನಿಷದಾತ್ಮಿಕಾ ಸರ್ವವಿದ್ಯಾ ದದಾನೀತಿ ದರರೇಖಾಂ ಪದೇಧರಃ. ಶಂಖದ ಚಿಹ್ನವನ್ನು ಯಾಕೆ ಧಾರಣೆ ಮಾಡಿದ್ದಾನೆ ಅಂದರೆ, ಶಂಖಕ್ಕೆ ಅಭಿಮಾನಿ ದೇವತೆ ಶ್ರೀದೇವಿ ಇವಳು ವಿದ್ಯಾದೇವತೆ. ಹೀಗಾಗಿ ಎಲ್ಲ ವೇದ ಉಪನಿಷತ್ತುಗಳ ಇತಿಹಾಸ ಪುರಾಣಗಳ ಜ್ಞಾನವನ್ನು ನಿನಗೆ ಧಾರೆ ಎರೆದು ಕೊಡ್ತೇನೆ ಅಂತ ಸೂಚನೆ ಮಾಡುವುದಕ್ಕೆ ಶಂಖದ ಮುದ್ರೆಯನ್ನು, ಶಂಖದ ರೇಖೆಯನ್ನು ಧಾರಣೆ ಮಾಡಿದೆ.
ನಾವು ದೇವರ ಮಹಾತ್ಮ್ಯ ಅಲ್ಪ ಸ್ವಲ್ಪ ಕೇಳಿ ತಿಳಿದಿರ್ತೇವಲ್ಲ, ಅದನ್ನೇ ದೃಢಪಡಿಸಿಕೊಂಡ್ರೆ ಸಾಕು. ಮನನ ಮಾಡಿದರೆ ದೇವರಂತಾನೆ, ನಿನಗೆ ಅಷ್ಟು ಆಸಕ್ತಿ ಇದೆ ಅಂತ ನನಗೆ ಗೊತ್ತಾದರೆ ಸಾಕು. ಗೊತ್ತಾದರೆ ಅಂದರೆ ಮೊದಲು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಆಸಕ್ತಿ ಇದೆ ಅಂತನ್ನುವುದನ್ನು ನಿನ್ನ ಕ್ರಿಯೆಯಿಂದ ನೀನು ಎಲ್ಲರಿಗೆ ತೋರಿಸಿಕೊಟ್ರೆ ನಿನಗೆ ಇನ್ನೂ ವಿಶೇಷವಾಗಿ ಸಕಲ ಶಾಸ್ತ್ರಗಳ ಜ್ಞಾನ ಆಗುವಂತೆ ಮಾಡ್ತೇನೆ ಅಂತ. ಅದಕ್ಕಾಗೇ ಭಾಗವತದಲ್ಲಿ ಧ್ರುವರಾಜರಿಗೆ ದೇವರನ್ನು ನೋಡಿದಾಗ ಸ್ತೋತ್ರ ಮಾಡಬೇಕು ಅಂತ ಅನ್ನಿಸ್ತದೆ. ಏನು ಸ್ತೋತ್ರ ಮಾಡಬೇಕು ಅಂತ ಗೊತ್ತಿಲ್ಲ. 5 ವರ್ಷದ ಬಾಲಕ, ಉಪವಾಸ ಬೇರೆ ಇದ್ದಾನೆ, ಚಿಕ್ಕ ಬಾಲಕ, ಇನ್ನೂ ಅಧ್ಯಯನವನ್ನು ಮಾಡಿಲ್ಲ, ಅವನಿಗೇನು ಸ್ತೋತ್ರ ಮಾಡಬೇಕು ಅಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ದೇವರು ಅವನ ಕಪೋಲಕ್ಕೆ ಶಂಖದ ಸ್ಪರ್ಶವನ್ನು ಮಾಡಿಸ್ತಾನೆ. ಇದ್ದಕ್ಕಿದ್ದಂತೆ ಅವನ ಹೃದಯದಿಂದ ಧ್ವನಿ ಬರ್ತದೆ, ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆ ದಿವ್ಯವಾದ ವಾಣಿ ಒಳಗಿನಿಂದ ಬಂತು. ಹೇಗೆ ಬಂತು? ಶಂಖದ ಸ್ಪರ್ಶದಿಂದ. ಹಾಗಾದರೆ ಭಗವಂತನ ಶಂಖ ಇದು ಎಲ್ಲ ವಿದ್ಯೆಗಳನ್ನು ನಮಗೆ ಕೊಡುತ್ತದೆ. ನಿನಗೇನು ಚಿಂತೆ ಇಲ್ಲದಂತೆ ಉತ್ತಮ ವಿದ್ಯಾವಂತನನ್ನಾಗಿ ಮಾಡುತ್ತೇನೆ ಅಂತ ಭರವಸೆ ಕೊಡುವುದಕ್ಕೆ ಶಂಖದ ರೇಖೆಯನ್ನು ಧಾರಣ ಮಾಡಿದ್ದಾನಂತೆ. ಇನ್ನು ಯಾರು ಭಗವಂತನ ಧ್ಯಾನ ಮಾಡುತ್ತಾರೆ, ಪಾದದ ಮಹಾತ್ಮ್ಯವನ್ನು, ಅವರಿಗೆ ಭೂತ ಪ್ರೇತ ಪಿಶಾಚ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡುತ್ತೇನೆ ಅಂತ ತೋರಿಸುವುದಕ್ಕೆ ಗದಾ, ಆ ಗದಾಪ್ರಹಾರದಿಂದ ಎಲ್ಲ ದುರ್ಜನರನ್ನು ನಾನು ನಾಶ ಮಾಡುತ್ತೇನೆ, ನೀನು ಚಿಂತೆ ಮಾಡಬೇಡ ಅಂತ ಗದಾರೇಖೆಯನ್ನು ಧಾರಣೆ ಮಾಡಿದ್ದಾನಂತೆ. ಇನ್ನು ಯಾರು ತಾವು ಧ್ಯಾನ ಮಾಡುವುದಷ್ಟೇ ಅಲ್ಲದೆ ಇನ್ನೊಬ್ಬರಿಗೆ ಭಗವಂತನ ಪಾದದ ಮಾಹಾತ್ಮ್ಯವನ್ನು ಉಪದೇಶ ಮಾಡುತ್ತಾರೆ, ಅವರಿಗೆ ಸಂಪತ್ತನ್ನು ಸಮೃದ್ಧವಾಗಿ ಕೊಡುತ್ತೇನೆ ಅಂತ ತನ್ನ ಮಡದಿಯಾದ ಮಹಾಲಕ್ಷ್ಮಿ, ಸಂಪತ್ತಿನ ದೇವತೆ, ಅವಳ ಜೊತೆಗೆ ಪದ್ಮಜರಾದ ಬ್ರಹ್ಮದೇವರ ಜೊತೆಗೆ ಪದ್ಮನಾಭ, ಹೆಂಡತಿ ಪದ್ಮ, ಪದ್ಮಾಲಯ, ಪದ್ಮಾಸನ ಬ್ರಹ್ಮ, ಪದ್ಮನಾಭ ಪರಮಾತ್ಮ. ಆ ಪದ್ಮಾಲಯ ಲಕ್ಷ್ಮಿ, ಪದ್ಮಾಸನ ಬ್ರಹ್ಮ, ಪದ್ಮನಾಭನಾದ ನಾನು ನಿಮ್ಮಲ್ಲಿ ಸದಾ ವಾಸ ಮಾಡುತ್ತೇನೆ, ನಿಮಗೇನೂ ಕೊರತೆ ಇರೋದಿಲ್ಲ ಅಂತ ಸೂಚನೆ ಮಾಡೋದಕ್ಕೆ ಪದ್ಮದ ರೇಖೆಯನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ ಅಂತ. ಇನ್ನೊಂದು ಮಾತನ್ನು, ಪದ್ಮದ ಉಳಿದೆಲ್ಲ ರೇಖೆಗಳ ಬಗ್ಗೆ ಒಂದೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಒಂದೊಂದು ಸಂದೇಶ ನಮಗೆ ತಿಳಿದು ಬರ್ತದೆ ಅಂತ. ಪದ್ಮದ ರೇಖೆಯ ಬಗ್ಗೆ ಮಾತ್ರ ಅನೇಕ ಸಂದೇಶಗಳನ್ನು ತಿಳಿಸಿಕೊಡ್ತಾನೆ ದೇವಶರ್ಮ. ಇನ್ನೊಂದು ಸೂಚನೆ ಏನು ಅಂದರೆ, ಪರಮಾತ್ಮನ ಪಾದದಲ್ಲಿ ಏನಿದೆ? ಪರಮಾತ್ಮನ ಪಾದದಲ್ಲಿ ಎಲ್ಲ ತೀರ್ಥಗಳಿವೆ. ತೀರ್ಥಪಾದ ಅಂತ, ತೀರ್ಥಾಸ್ಪದಂ ಶಿವವಿರಿಂಚನುತಂ ಶರಣ್ಯಂ ಅಂತ ಆ ಪರಮಾತ್ಮನ ಪಾದವನ್ನು ಏಕಾದಶ ಸ್ಕಂಧದಲ್ಲಿ ವರ್ಣನೆ ಮಾಡುವಾಗ ತೀರ್ಥಾಸ್ಪದ ಅಂತ, ಸಕಲ ತೀರ್ಥಗಳಿಗೆ ಆಸ್ಪದ, ಆಶ್ರಯ ಇದು ಭಗವಂತನ ಪಾದ ಅನ್ನೋದಕ್ಕಾಗೇನೆ ಗಂಗಾದಿ ನದಿಗಳು ಭಗವಂತನ ಪಾದದಿಂದಲೇ ಹರಿದು ಬಂದದ್ದು ಅಂತ. ಗಂಗಾ ಮಾತ್ರ ಅಲ್ಲ, ಪ್ರಪಂಚದೊಳಗಿನ ಎಲ್ಲ ನದಿಗಳು, ಎಲ್ಲ ಸರೋವರಗಳು, ಎಲ್ಲ ತೀರ್ಥಗಳು ಪರಮಾತ್ಮನ ಪಾದದಿಂದಲೇ ಬಂದದ್ದು, ಪಾದದನ್ನೇ ಆಶ್ರಯಿಸಿದ್ದು. ಆ ಪರಮಾತ್ಮನ ಪಾದದ ಧ್ಯಾನದಿಂದ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಮಹಾಫಲ ಬರುತ್ತದೆ ಎಂಬುದಾಗಿ ದೇವಶರ್ಮ ಹೇಳ್ತಾನೆ. ಶಾಸ್ತ್ರದಲ್ಲಿ ಹೇಳಿದಂತಹ ಮಾತು, ವಿರಜಾ ಮಾನಸ ಸರಹ ಧನುಷ್ಕೋಟಿ, ಅದರಂತೆ ಗಂಗಾದಿ ಸರ್ವತೀರ್ಥಾನಿ ತ್ವತ್ಪಾದಾಬ್ಜೇ ವಸಂತಿ. ಸರಿ, ಅದೆಲ್ಲ ಗಂಗಾದಿ ತೀರ್ಥಗಳು ಪರಮಾತ್ಮನ ಪಾದದಲ್ಲಿ ವಾಸ ಮಾಡಲಿ, ಏನಾಯಿತು? ಎಲ್ಲ ತೀರ್ಥಗಳು ನನ್ನ ಪಾದದಲ್ಲಿಯೇ ಇದೆ, ನನ್ನ ಪಾದದ ದರ್ಶನ ಮಾಡಿಕೊಳ್ಳಿ, ನನ್ನ ಪಾದದ ಧ್ಯಾನ ಮಾಡಿ, ನಿಮಗೆ ಸಕಲ ತೀರ್ಥಗಳ ಸ್ನಾನ ಮಾಡಿದ ಫಲ ಬರುತ್ತೆ ಅಂತ ತೋರಿಸೋದಕ್ಕೆ ಪದ್ಮದ ರೇಖೆಯನ್ನು ಧಾರಣೆ ಮಾಡಿದ್ದಾನಂತೆ. ಯಾಕೆ ಅಂದರೆ ಸರೋವರದಲ್ಲಿ ತಾನೇ ಪದ್ಮಗಳು ಬೆಳೆಯೋದು, ನನ್ನ ಪಾದದಲ್ಲಿಯೇ ನೀರಿದೆ ಅನ್ನೋದಕ್ಕೆ ಪದ್ಮ ಬೆಳೆದಿದೆ ನೋಡಿ. ಪದ್ಮ ಇದೆ, ಪದ್ಮ ಇದೆ ಎಂದ ಮೇಲೆ ಎಲ್ಲ ತೀರ್ಥಗಳು ಇಲ್ಲೇ ಇವೆ ಎನ್ನುವುದರ ಸೂಚನೆ ಅದು. ಆ ಕಾರಣಕ್ಕಾಗಿ ಪರಮಾತ್ಮ
ಪದ್ಮದ ರೇಖೆಯನ್ನು ಧಾರಣೆ ಮಾಡಿದ್ದಾನೆ ಅಂತ. ಅಂದರೆ ಆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯುವುದಕ್ಕೆ ಇದು ಒಂದು ಬಹಳ ಮಹತ್ವದ್ದು. ಅಂದರೆ ಗಂಗಾದಿ ತೀರ್ಥಗಳು ಭಗವಂತನ ಪಾದದಲ್ಲಿವೆ, ಪಾದದಿಂದ ಹರಿದು ಬಂದದ್ದು. ಅದನ್ನು ಭಕ್ತಿಯಿಂದ ಅದೇ ನೀರನ್ನು ತೆಗೆದುಕೊಂಡು ಪಾದ ಪೂಜೆ ಮಾಡಿದವರು ಬ್ರಹ್ಮದೇವರು, ಅದನ್ನು ಶಿರಸಾಧಾರಣ ಮಾಡಿದವರು ರುದ್ರದೇವರು. ಹಾಗಾಗಿ ಆ ಗಂಗಾದಿ ತೀರ್ಥಗಳು ಪರಮಾತ್ಮನ ತಲೆಯಲ್ಲಿಲ್ಲ, ಅದು ಪರಮಾತ್ಮನ ಪಾದದಲ್ಲಿದೆ, ಅದಿನ್ನುಳಿದವರ ತಲೆಯ ಮೇಲಿದೆ. ರುದ್ರದೇವರ ಅನೇಕ ಋಷಿಗಳು, ಮುನಿಗಳು, ರಾಜರು, ಮನುಷ್ಯರಂತೂ ಸರಿಯೇ ಸರಿ, ಎಲ್ಲರೂ ಅದನ್ನು ಶಿರಸಾಧಾರಣ ಮಾಡಿ ತಾವು ಪವಿತ್ರರಾಗ್ತಾರೆ. ಆದರೆ ಅದು ಬರೋದು ಪರಮಾತ್ಮನ ಪಾದದಿಂದ ಅಂತಾದರೆ ಭಗವಂತನ ಪಾದೋದಕ ಇದು ಬ್ರಹ್ಮಾದಿ ಸಕಲ ದೇವತೆಗಳಿಗೆ ಪಾವಿತ್ರ್ಯವನ್ನು ಕೊಡ್ತದೆ. ಅಂದರೆ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸುವುದಕ್ಕಿರುವ ಅನೇಕ ನಿದರ್ಶನಗಳಲ್ಲಿ ಇದೊಂದು ಬಹಳ ದೊಡ್ಡದಾದಂತಹ ನಿದರ್ಶನ. ದೇವರ ಪಾದೋದಕವನ್ನು ಎಲ್ಲರೂ ಧಾರಣೆ ಮಾಡಿದರು ಅಂತ. ಅಥಾಪಿ ಯತ್ಪಾದ ನಖಾವಸೃಷ್ಟಂ ಜಗದ್ವಿರಿಂಚೋಪಹೃತರ್ಹಣಾಂಭ ಶೇಷಂ ಪುನಾತ್ಯನ್ಯತಮೋ ಮುಕುಂದಾತ್ ಕೋನಾಮಲೋಕೆ ಭಗವತ್ಪದಾರ್ಥ. ಶ್ರೀಮದ್ಭಾಗವತ ಹೇಳುತ್ತದೆ, ಪಾದ ತೊಳೆದವರು ಬ್ರಹ್ಮದೇವರು, ತೊಳೆಸಿಕೊಂಡವ ಪರಮಾತ್ಮ ನಾರಾಯಣ, ಶಿರಸಾಧಾರಣ ಮಾಡಿದವರು ಪಾದೋದಕವನ್ನು ರುದ್ರದೇವರು. ಅಂದರೆ ಆ ಭಗವಂತನ ಸರ್ವೋತ್ತಮತ್ವವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅಂತ ತಿಳಿದುಕೊಳ್ಳಿ ಅಂತ ಭಾಗವತ ತಿಳಿಸಿಕೊಡ್ತು. ಅಂತಹ ಅದ್ಭುತವಾದ ಆ ಪರಮಾತ್ಮನ ಪಾದದ ಮಹಿಮೆ ಕವಿ ವರ್ಣನೆ ಮಾಡ್ತಾನೆ. ನಗೇಭ್ಯೋ ಯಾಂತೀನಾಂ ಕಥಯ ತಟಿನೀನಾಂ ಕಥಮಯ ಪುರಾಣಾಂ ಸಂಹರ್ತುಸ್ಸುರಧುನಿ ಕಪರ್ದೋಧಿರುಹೇ ಕಯಾವಾ ಶ್ರೀಭರ್ತು ಪದಕಮಲಮಕ್ಷಾಲಿ ಸಲಿಲೈಃ ತುಲಾಲೇಶೋ ಯಸ್ಯಾಂ ಜನನಿ ತವದೀಯೇತ ಕವಿಭಿಃ. ಬೇಕಾದಷ್ಟು ನದಿಗಳು ಪ್ರಪಂಚದಲ್ಲಿರಬಹುದು, ಆದರೆ ಗಂಗೆ ಮಾತ್ರ ರುದ್ರದೇವರ ತಲೆಯೇರಿ ಕುಳಿತಿದ್ದಾಳೆ, ಪರಮಾತ್ಮನ ಪಾದ ತೊಳೆದು ಬಂದಿದ್ದಾಳೆ. ಇಂತಹ ನದಿಯನ್ನು ಪ್ರಪಂಚದಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯ ಇಲ್ಲ ಅಂತ. ಆ ಪಾದದಿಂದ ಹರಿದು ಬಂದ ನದಿ ಇದು ಇಡೀ ಜಗತ್ತನ್ನು ಪವಿತ್ರ ಮಾಡುತ್ತದೆ ಎನ್ನುವುದು ಆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವಂತಹದ್ದು. ಅದು ಆ ಪದ್ಮದ ರೇಖೆಯಿಂದ ಪರಮಾತ್ಮ ತೋರಿಸಿಕೊಡ್ತಾನಂತೆ. ಇದಲ್ಲದೆ ಪರಮಾತ್ಮ ಇನ್ನೊಂದು ತೋರಿಸಿಕೊಡುವುದೇನು ಅಂದರೆ, ಎಲ್ಲರ ಹೃದಯ ಪದ್ಮದೊಳಗಿದ್ದವಳು, ಪರಮಾತ್ಮನ ವಕ್ಷಸ್ಥಲದಲ್ಲಿಯೂ ಹೃದಯ ಪದ್ಮದೊಳಗೂ ಇದ್ದವಳು, ಪಾದ ಪದ್ಮದ ಹತ್ತಿರ ಇದ್ದು ಪಾದವನ್ನು ಒತ್ತುವವಳು, ಎಲ್ಲ ಪದ್ಮನೇ. ಪರಮಾತ್ಮನ ಹೃದಯ ಪದ್ಮದೊಳಗಿದ್ದಾಳೆ, ವಕ್ಷಸ್ಥಲದಲ್ಲಿ ಪಾದ ಪದ್ಮದ ಸೇವೆಯನ್ನು ಮಾಡುತ್ತಾಳೆ. ತನ್ನ ನೇತ್ರ ಪದ್ಮಗಳಿಂದ ಪರಮಾತ್ಮನ ಸೌಂದರ್ಯವನ್ನು ನೋಡುತ್ತಾಳೆ. ತನ್ನ ಹೃದಯ ಪದ್ಮದಲ್ಲಿ ಯಾವಾಗಲೂ ಭಗವಂತನ ಧ್ಯಾನ ಮಾಡುತ್ತಾಳೆ. ಕರಪದ್ಮಗಳಿಂದ ಪರಮಾತ್ಮನ ಪಾದವನ್ನು ಒತ್ತುತ್ತಾಳೆ. ಇಂತಹ ಮಹಾಲಕ್ಷ್ಮೀ ದೇವಿ ಯಾವಾಗಲೂ ನನ್ನ ಪಾದದ ಸೇವೆಯನ್ನು ಮಾಡುತ್ತಾಳೆ. ಪದ್ಮದ ಸಂಬಂಧ ಇರುವ ಲಕ್ಷ್ಮೀ ನನ್ನ ಪಾದದ ಸೇವೆಯನ್ನು ಸದಾ ಕಾಲದಲ್ಲಿ ಮಾಡುತ್ತಾಳೆ ಅಂತ ತೋರಿಸುವುದಕ್ಕೆ ಅದು ಪದ್ಮರೇಖೆ. ಈ ಭಗವಂತನ ಪಾದವನ್ನು ಯಾವಾಗಲೂ ಸೇವಿಸುವವಳು ಯಾರು? ಲಕ್ಷ್ಮೀದೇವಿ ಅಂತ. ಆ ಗುರುತಿಗಾಗಿ ಲಕ್ಷ್ಮೀದೇವಿಯ ಚಿಹ್ನ ಪದ್ಮ. ಆದ್ದರಿಂದ ಪಾದದಲ್ಲಿ ಪದ್ಮದ ರೇಖೆಯನ್ನು ಭಗವಂತ ಧಾರಣೆ ಮಾಡಿದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದೇ ರೀತಿ ಯಾರು ಈ ಭಗವಂತನ ಮಹಾತ್ಮ್ಯವನ್ನು ಲೇಖನ ಮಾಡಿ ಇನ್ನೊಬ್ಬರಿಗೆ ಕೊಡ್ತಾರೋ ಅವರ ಎಲ್ಲ ಪಾಪಗಳ ಪರ್ವತವನ್ನು ಭೇದನ ಮಾಡುತ್ತೇನೆ ಅಂತ ತೋರಿಸುವುದಕ್ಕೆ ವಜ್ರದ ರೇಖೆಯನ್ನು ಧಾರಣೆ ಮಾಡಿದ್ದಾನಂತೆ. ಇನ್ನು ಪರಮಾತ್ಮನ ಅರ್ಚನೆಯನ್ನು ಮಾಡುವವರಿಗೆ ಅವರ ಕಾಮಕ್ರೋಧಾದಿ ದೋಷಗಳೆಂಬ ಆನೆಗಳನ್ನು ಅಂಕುಶದಿಂದ ಮರ್ದನ ಮಾಡುತ್ತೇನೆ ಅಂತ ತೋರಿಸುವುದಕ್ಕೆ ಅಂಕುಶದ ರೇಖೆಯನ್ನು ತಾನು ಪಾದದಲ್ಲಿ ಧಾರಣೆ ಮಾಡಿದ್ದಾನೆ ಪರಮಾತ್ಮ ಅಂತ ಆ ಭಗವಂತನ ಪಾದದೊಳಗಿರುವ ರೇಖೆಗಳನ್ನು ಇಷ್ಟು ಸುಂದರವಾಗಿ ದೇವಶರ್ಮ ವರ್ಣನೆ ಮಾಡಿದ್ದಾನೆ ಅಂತ ಆದಿತ್ಯ ಪುರಾಣ ನಮಗೆ ತಿಳಿಸಿಕೊಡುತ್ತದೆ. ಪರಮಾತ್ಮನ ಪಾದಗಳಿಗೆ ನಮಸ್ಕಾರ ಮಾಡುವಾಗ, ವಿಷ್ಣು ಪಾದದ ಛತ್ರವನ್ನು ನೋಡುವಾಗ, ಮನಸ್ಸಿನಲ್ಲಿ ಧ್ಯಾನ ಮಾಡುವಾಗ, ಪ್ರಾತಃ ಕಾಲದಲ್ಲಿ ಎದ್ದು ಮೊದಲು ಭಗವಂತನ ಪಾದದ ಸ್ಮರಣೆ ಮಾಡಬೇಕು ಅಂತಿದೆ.
ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಅಂತ ಆ ರೇಖೆಗಳಿಂದ ಸಹಿತವಾದ ಪರಮಾತ್ಮನ ಪಾದದ ಚಿಂತನವನ್ನು ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಬೇಕು ಅಂತಿದೆ. ಆದರೆ ಹೇಗೆ ಸ್ಮರಣೆ ಮಾಡಬೇಕು ಅಂತ, ಯಾವ ಅನುಸಂಧಾನ ಮಾಡಬೇಕು ಅನ್ನುವುದನ್ನು ದೇವಶರ್ಮ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆ ಕ್ರಮದಲ್ಲಿ ಆ ವೆಂಕಟೇಶ ದೇವರ ದಿವ್ಯವಾದ ಪಾದಪದ್ಮಗಳ ಸ್ಮರಣೆಯನ್ನು ಮಾಡುವ ಪ್ರಯತ್ನವನ್ನು ನಾವು ಮಾಡಿ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬುದಾಗಿ ಆದಿತ್ಯ ಪುರಾಣ ಅಂತರ್ಗತ ವೆಂಕಟಾಚಲ ಮಹಾತ್ಮ್ಯ ತಿಳಿಸಿಕೊಡ್ತಾ ಇದೆ. ಇವತ್ತು ಮಹಾನುಭಾವರಾದ ಸತ್ಯಪರಾಯಣ ತೀರ್ಥರ ಆರಾಧನೆ. ನಮ್ಮ ಪೀಠ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ಮೈಸೂರಲ್ಲಿರುವಂತಹ ಸತ್ಯ ಸಂತುಷ್ಟ ತೀರ್ಥರು, ಅವರ ಶಿಷ್ಯರು ಸತ್ಯಪರಾಯಣ ತೀರ್ಥರು ಅಂತ. ಅವರ ಬಗ್ಗೆ ಬಹಳ ಇದೆ ಮಹಿಮೆ. ಸತ್ಯಪರಾಯಣ ತೀರ್ಥರ ಜ್ಞಾನ, ಆ ಭಗವಂತನ ವೆಂಕಟೇಶ ದೇವರ ಮೂಲರಾಮದೇವರ ಪಾದ ಪದ್ಮದ ಆ ಶಂಖದ ರೇಖೆಯನ್ನು ಚೆನ್ನಾಗಿ ಚಿಂತನೆ ಮಾಡಿದವರಿವರು. ಆ ಭಗವಂತನ ಪಾದದ ಮಾಹಾತ್ಮ್ಯವನ್ನು ಮನನ ಮಾಡಿದವರು. ಮನನ ಮಾಡುವುದು ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದಿಂದ ಅದನ್ನು ದೃಢ ಮಾಡಿಕೊಂಡವರು ಅನ್ನೋದಕ್ಕಾಗಿ ಆ ಶಂಖದ ರೇಖೆಯನ್ನು ಇಟ್ಟುಕೊಂಡು ದೇವರು ಏನು ಸೂಚನೆ ಮಾಡ್ತಾನೆ, ಎಲ್ಲ ಶಾಸ್ತ್ರಗಳ ಜ್ಞಾನವನ್ನು ನಿಮಗೆ ಕೊಡ್ತೇನೆ ಅಂತ. ಹಾಗೆ ಸತ್ಯಪರಾಯಣರಿಗೆ ವಿಶೇಷ ಅನುಗ್ರಹ ಮಾಡಿ ವಿಶೇಷವಾಗಿ ಅನೇಕ ಶಾಸ್ತ್ರಗಳ ಜ್ಞಾನವನ್ನು, ಕೋಶಗಳ ಜ್ಞಾನವನ್ನು, ಸರ್ವಮೂಲಾದಿ ಗ್ರಂಥಗಳ ಜ್ಞಾನವನ್ನು ಕರುಣಿಸಿದ್ದಾನೆ ಎನ್ನುವುದಕ್ಕಾಗಿ ಮಹಾನುಭಾವರು ಕೇವಲ ರಾಮ ಶಬ್ದದಲ್ಲಿ 564 ಸೂತ್ರಗಳಲ್ಲಿ ಹೇಳಿದ ಪ್ರಮೇಯಗಳನ್ನು ತೋರಿಸಿಕೊಟ್ಟಿದ್ದಾರೆ ಮಹಾನುಭಾವರು ಸತ್ಯಪರಾಯಣ ತೀರ್ಥ. ರಾಮ ಎಂಬ 2 ಅಕ್ಷರಗಳಲ್ಲಿ 564 ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದು ಬಹಳ ಗಹನವಾದ ಪ್ರಮೇಯ, ಕಥೆಯಲ್ಲ ಬರೀ. ಅಂತಹ ಗಹನವಾದ ಪ್ರಮೇಯಗಳನ್ನು 2 ಅಕ್ಷರದ ರಾಮಶಬ್ದದಲ್ಲಿ ಉಂಟು ಅಂತ. ಆ ರಾಮಶಬ್ದದ ಮಹಿಮೆಯನ್ನು ತಿಳಿಸಿಕೊಡೋದಕ್ಕೇನೆ ತಮ್ಮ ಜೀವನವನ್ನು ಮೀಸಲಾಗಿಟ್ಟವರು ಮಹಾನುಭಾವರು ಸತ್ಯಪರಾಯಣ ತೀರ್ಥ. ಇದಲ್ಲದೆ ಮತ್ತೆ 100 ಅರ್ಥಗಳನ್ನು ಬೇರೆ ಹೇಳ್ತಾರೆ. ಬ್ರಹ್ಮಸೂತ್ರಗಳನ್ನು ಹೇಳುವುದಲ್ಲದೆ ಬೇರೆ 100 ಅರ್ಥಗಳನ್ನು ಹೇಳ್ತಾರೆ. ಮತ್ತು ನಕ್ಷತ್ರ ಮಾಲಿಕಾ ಅಂತ ಬೇರೆ ಅರ್ಥಗಳನ್ನು ಹೇಳ್ತಾರೆ ರಾಮಶಬ್ದಕ್ಕೆ. ಹಾಗೇ ವಾಮನ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಬಿಲ್ವಮಂಗಲ ಸಾಧು ಅನ್ನುವ ಶ್ರೀಮದಾಚಾರ್ಯರ ಒಂದು ವಾಕ್ಯಕ್ಕೆ ಅನೇಕ ಅರ್ಥಗಳನ್ನು ತಿಳಿಸಿಕೊಡ್ತಾರೆ ಸತ್ಯಪರಾಯಣ ತೀರ್ಥರು. ಅಂತಹ ಮಹಾಜ್ಞಾನ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಅವರಿಗಿರುವಂತಹ ವಾಯುದೇವರಲ್ಲಿರುವ ಭಕ್ತಿ ನಿಷ್ಠೆ. ಲಾತೂರು ಮಹಾರಾಷ್ಟ್ರ, ಅಲ್ಲಿ ಸತ್ಯಪರಾಯಣ ತೀರ್ಥರು ಸಂಚಾರದಲ್ಲಿದ್ದಾಗ ಅಲ್ಲಿರುವಂತಹ ಅನೇಕ ಕಳ್ಳರು ಸಂಪತ್ತನ್ನು ದೋಚಿಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿದರೆ ಇವರು ಭಕ್ತಿಯಿಂದ ಮುಖ್ಯಪ್ರಾಣದೇವರ ಉಪಾಸನೆಯನ್ನು ಮಾಡಿದ್ದರ ಫಲ. ಅದಕ್ಕಾಗಿ ಅಂತ ಇವರೇನು ವಾಯುದೇವರಿಗೆ ಬೇರೆ ಪ್ರಾರ್ಥನೆ ಮಾಡಿಲ್ಲ. ಇವರು ಸಹಜವಾಗಿ ನಿತ್ಯದಲ್ಲಿ ಭಕ್ತಿಯಿಂದ ಮಾಡುವಂತೆ ವಾಯುದೇವರ ಉಪಾಸನೆ ಮಾಡಿದ್ದರ ಫಲ ಆ ಕಳ್ಳರನ್ನೆಲ್ಲ 100 ರೂಪಗಳಿಂದ ಕೋತಿಗಳು ಅಲ್ಲಿ ಬಂದು ಓಡಿಸಿ, ಗಾಬರಿಯಾಗಿ ಕಳ್ಳರೆಲ್ಲ ಓಡಿ ಹೋಗಿದ್ದಾರೆ. ಅಂತಹ ವಾಯುದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಭಾಗ್ಯನಗರ, ಹೈದರಾಬಾದ್ ಅಂತ ಇವತ್ತು ಕರೀತಾರೆ. ಭಾಗ್ಯನಗರದಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿ ಅಲ್ಲಿರುವಂತಹ ಒಂದು ಮಠವನ್ನು ತಾವು ವಶಕ್ಕೆ ತೆಗೆದುಕೊಂಡು ಅಲ್ಲಿರುವ ಶಿವಲಿಂಗದ ಸ್ಥಾನದಲ್ಲಿ ಮುಖ್ಯಪ್ರಾಣದೇವರ ಸ್ಥಾಪನೆಯನ್ನು ಮಾಡಿದ್ದಾರೆ. ಶಿವಲಿಂಗದವನ್ನು ಅಲ್ಲಿಗೆ ಇಟ್ಟಿದ್ದಾರೆ. ಆ ಮುಖ್ಯಪ್ರಾಣದೇವರನ್ನು ಸ್ಥಾಪನೆ ಮಾಡಬೇಕಾದರೆ ಈ ಕರಾರು ವಿಷ್ಣು ಸರ್ವೋತ್ತಮತ್ವವನ್ನು ನಾವು ಸ್ಥಾಪನೆ ಮಾಡಿದರೆ ಅದರ ಕುರುಹಾಗಿ ಈ ಮಠವನ್ನು ಇದು ವೈಷ್ಣವ ಮಠವನ್ನಾಗಿ ಮಾಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಿ ಅದನ್ನು ಮಾಡಿ ತೋರಿಸಿದವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಿಂದ ಇದು ವ್ಯಾಸ ಸಾಹಿತ್ಯಕ್ಕೂ ಅವರು ಕೊಟ್ಟ ಕೊಡುಗೆ ಇದೆ.
ದಾಸ ಸಾಹಿತ್ಯಕ್ಕೂ ಕೊಡುಗೆಯನ್ನು ಕೊಡಿಸಿದ್ದಾರೆ. ಇದೇ ಸತ್ಯಪರಾಯಣ ತೀರ್ಥರು ಇವರ ಪರಮಗುರುಗಳು ಸತ್ಯ ಸಂಕಲ್ಪ ತೀರ್ಥರು ನಿರಂತರವಾಗಿ 12 ವರ್ಷಗಳವರೆಗೆ ಅನ್ನದಾನ ಮಾಡಿರ್ತಾರೆ. ಬರಗಾಲದಲ್ಲಿ ಕರಜಿಗಿ ಅಂತ ಗ್ರಾಮ ಹಾವೇರಿಯ ಹತ್ತಿರ 12 ವರ್ಷ ಅನ್ನದಾನ ನಿರಂತರವಾಗಿ ಒಂದೇ ಕಡೆಗಿದ್ದು ಮಾಡಿದರೆ ಸಾಲ ಬಹಳ ಆಗ್ತದೆ. ಈಗೇನು ಮಂಟಪವನ್ನು ನೋಡ್ತಾ ಇದ್ದೀರಿ, ರಾಮದೇವರ ಮಂಟಪ, ಅಂತಹ ಮಂಟಪವನ್ನೇ ಸಂಪೂರ್ಣವಾಗಿ ಅವರ ಗುರುಗಳ ಕಾಲದಲ್ಲಿ, ಸತ್ಯಧರ್ಮರ ಕಾಲದಲ್ಲಿ ಆದದ್ದು. ಅವರ ಶಿಷ್ಯರೇ ಸತ್ಯ ಸಂಕಲ್ಪರು. ತಮ್ಮ ಗುರುಗಳ ಕಾಲದಲ್ಲಿ ಮಾಡಿಸಿದ ಮಂಟಪವನ್ನು ಸಂಪೂರ್ಣವಾಗಿ ಒತ್ತಿ ಇಟ್ಟು ಅದರಿಂದ ಬಂದ ಹಣದಿಂದ ಅನ್ನದಾನ ಮಾಡ್ತಾರೆ. ಆ ಸಾಲ ತೀರಿಸಲಿಕ್ಕೆ ಆಗೋದಿಲ್ಲ ಅವರಿಗೆ, ಅವರ ಶಿಷ್ಯರಿಗೆ, ಸತ್ಯ ಸಂತುಷ್ಟರಿಗೂ ಆಗೋದಿಲ್ಲ. ಎಷ್ಟೋ ಸ್ವಲ್ಪ ತೀರಿಸ್ತಾರೆ, ಪೂರ್ಣ ಮುಗಿಯೋದಿಲ್ಲ. ಸತ್ಯಪರಾಯಣರು ಬಹಳಷ್ಟು ಶ್ರಮಪಟ್ಟು ಅದನ್ನು ತೀರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಭಕ್ತರಿಂದ ಸಂಪಾದನೆ ಮಾಡಿ ಅದನ್ನು ಸಾಲ ತೀರಿಸಬೇಕು, ಮಂಟಪ ತೆಗೆದುಕೊಂಡು ರಾಮದೇವರ ಪೂಜೆ ಮಾಡಬೇಕು ಅಂತ. ಅದಾಗೋದು ಬಹಳ ಕಷ್ಟ ಇರ್ತದೆ. ಒಂದು ಸಂದರ್ಭದಲ್ಲಿ ಅವರು ಪಾಠ ಹೇಳುವಾಗ ಒಂದು ಗುಬ್ಬಿ 4 ಆಣೆ ತಂದು ಒಗೀತದೆ. ದಿವಾಣರಿಗೆ ಹೇಳ್ತಾರೆ, ಆ 4 ಆಣೆಯನ್ನು ಜಮಾ ತೆಗೆದುಕೊಳ್ಳಿ ಅಂತ. ಸಾಲ ತೀರಿಸಲಿಕ್ಕೆ ಅದು ಒಂದು ಉಪಯೋಗ ಆಗತ್ತೆ, ಅಷ್ಟನ್ನು ಯಾಕೆ ಬಿಡ್ತೀರಿ ಅಂತ. ಹಾಗೆ ಯಾರೋ ಒಬ್ಬ ಅಲ್ಲಿ ಕುಳಿತವನಂದ, ಇವರೇನು ಸತ್ಯಪರಾಯಣರೋ ವಿತ್ತಪರಾಯಣರೋ ಅಂತ. ಆದರೆ ಅವರಿಗೆ ದುಡ್ಡು ಬೇಕಾಗಿರಲಿಲ್ಲ. ಸಾವಿರಾರು ಭಕ್ತರು ಆ ಬಂಗಾರದ ಮಂಟಪದಲ್ಲಿ, ವಜ್ರದ ಮಂಟಪದಲ್ಲಿ ರಾಮದೇವರನ್ನು ನೋಡಿ ಸಂತೋಷ ಪಡಲಿ, ಭಕ್ತಿಯಿಂದ ದರ್ಶನ ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರ ಅದನ್ನು ಅಪೇಕ್ಷೆ ಪಟ್ಟಿರ್ತಾರೆ ಹೊರತು ದುಡ್ಡು ಬೇಕು ಅಂತ ಅವರಿಗೆ ಇರಲಿಲ್ಲ, ಸಾಲ ತೀರಿಸೋದಕ್ಕೆ. ಆದರೆ ಅವನು ಹಾಗಂದರೆ ಅವನಿಗೆ ಹುಚ್ಚೆ ಹಿಡಿಯತ್ತೆ. ಬೇರೆ ಮಾತಾಡಲಿಕ್ಕೆ ಬರೋದಿಲ್ಲ, ಯಾರು ಮಾತಾಡಿಸಿದರೂ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಸತ್ಯಪರಾಯಣ ವಿತ್ತಪರಾಯಣ ಅದೇ ಮಾತಾಡ್ತಾ ಆಡ್ತಾ ಹಾಗೆ ಸತ್ತು ಹೋಗ್ತಾನೆ ಅವನು. ಕೊನೆಯವರೆಗೂ ಅವನಿಗೆ ಬೇರೆ ಮಾತೇ ಬರಲಿಲ್ಲ. ದೊಡ್ಡವರ ದ್ರೋಹವನ್ನು ಮಾಡಬಾರದು ಅಂತ ಇದರಿಂದ ತೋರಿಸಿಕೊಡ್ತಾರೆ ಅಂತಹ ತಪಸ್ವಿಗಳು. ಅಂತೂ ಕೊನೆಗೂ ಸಾಲ ತೀರೋದು ಬಹಳ ಕಷ್ಟ ಆಯಿತು. ಆಗ ಆ ಧಾರವಾಡದೊಳಗಿರುವ ರಾಮಣ್ಣ ನಾಯಕರು ಅಂತ ಅವರಿಂದ ಸಾಲ ತೆಗೆದುಕೊಂಡಿರ್ತಾರೆ. ಅವರ ತಮ್ಮಣ್ಣ ನಾಯಕರು ಅಂತ ಅವರನ್ನೇ ಕೊಟ್ಟು ಕಳಿಸ್ತಾರೆ. ಮಠದಲ್ಲಿರುವಂತಹ ಏನೇನೋ ಆದಾಯ ಇದೆ ಅದೆಲ್ಲವನ್ನು ಜಮಾ ತಗೊಳ್ಳೋದು ಸಾಲಕ್ಕೆ, ಸಾಲ ತೀರಿಸೋದಕ್ಕೆ ಜಮಾ ತಗೊಳ್ತಾ ಇದ್ದರು. ರಾಮ ಶಬ್ದಕ್ಕೇನೆ ಇಷ್ಟು ಅರ್ಥ ಹೇಳಿದವರು ಸತ್ಯಪರಾಯಣರು. ಸರ್ವಮೂಲ ಗ್ರಂಥದ ಪಾಠ, ಸುಧಾಪಾಠ ಹೇಳಿದರೆ ಇನ್ನು ಹೇಗೆ ಹೇಳಿರಲಿಕ್ಕಿಲ್ಲ. ಅಂಥ ಅದ್ಭುತವಾದ ಶೈಲಿಯಲ್ಲಿ ಅವರು ಸರ್ವಮೂಲಾದಿ ಗ್ರಂಥಗಳ ಪಾಠ ಹೇಳಿದರೆ ಕೇಳುವಂತಹ ಆಸಕ್ತಿ ಇದ್ದ ವ್ಯಕ್ತಿಗಳಿಗೆ ಬಿಡಬೇಕು ಅನಿಸೋದಿಲ್ಲ. ಈ ತಮ್ಮಣ್ಣ ನಾಯಕರಿಗೆ ಆ ಪಾಠ ಬಿಟ್ಟು ಇರಲಿಕ್ಕೆ ಆಗಲಿಲ್ಲ, ಅಷ್ಟು ಶ್ರದ್ಧೆಯಿಂದ ಪಾಠ ಕೇಳ್ತಾ ಇದ್ದರು. ಸರ್ವಮೂಲ ಗ್ರಂಥಗಳು ಮುಗಿಯಿತು, ಮಂಗಲ ಮಹೋತ್ಸವ. ಏನಾದರೂ ಗುರುದಕ್ಷಿಣೆ ಕೊಡಬೇಕು, ಏನು ಕೊಡಲಿ ಅಂತ ಕೇಳಿದವ. ಮಹಾರಾಯ, ನಿಮ್ಮ ಮನೆಯಿಂದಲೇ ನಾವು ಸಾಲ ತಗೊಂಡದ್ದು, ಇನ್ನೂ ಮಂಟಪದಲ್ಲಿ ರಾಮದೇವರ ಪೂಜೆ ನಿಂತಿಲ್ಲ, ನಿತ್ಯ ಪೂಜೆ ಆಗ್ತದೆ, ಆ ವೈಭವದ ಪೂಜೆಯನ್ನು ಮಾಡಲಿಕ್ಕಾಗಿಲ್ಲ, ನಿಮ್ಮ ಮಂಟಪ ತರಿಸಿ ಕೊಡಿಸು, ಒಂದು ಸಲ ಆದರೂ ಮಂಟಪದಲ್ಲಿಟ್ಟು ರಾಮದೇವರನ್ನು ಪೂಜೆ ಮಾಡ್ತೀನಿ ಅಂತ ಸತ್ಯಪರಾಯಣರು ಹೇಳುತ್ತಾರೆ. ಅವಶ್ಯ ಆಗಲಿ ಇಂದ ಮನೆಗೆ ಪತ್ರ ಬರೆದ ತಮ್ಮ ಅಣ್ಣನಿಗೆ, ಸಾಲ ಎಲ್ಲ ತೀರಿದೆ, ಮಂಟಪ ಕೊಟ್ಟು ಕಳಿಸ್ರಿ ಅಂತ. ಅವರು ತಮ್ಮ ಕೆಲಸದವರಿಂದ ಮಂಟಪವನ್ನು ಮಠಕ್ಕೆ ಕೊಟ್ಟು ಕಳಿಸಿದರು. ಮಂಟಪ ಬಂತು, ಹಾಕಿದರು, ಪೂಜೆ ಮಾಡಿದರು, ಪೂಜಾ ವೈಭವ ಪ್ರಾರಂಭ ಆಯಿತು. ಆ ಕಡೆಗೆ ಸಾಲ ಬಂದೇ ಇಲ್ಲ, ಇನ್ನು ದುಡ್ಡೇ ಬರಲಿಲ್ಲ, ತಮ್ಮನೂ ಬರಲಿಲ್ಲ, ದುಡ್ಡೂ ಬರಲಿಲ್ಲ. ಆಗ ರಾಮಣ್ಣ ನಾಯಕರು ಬರ್ತಾರೆ ಮಠಕ್ಕೆ. ಏನು ಬರಲೇ ಇಲ್ಲಲ್ಲ ದುಡ್ಡು, ಮಂಟಪ ಕಳಿಸು ಅಂದರೆ ಕಳಿಸಿಬಿಟ್ಟೆ ನಾನು, ನೀವಾದರೂ ದುಡ್ಡು ತಿರುಗಿ ಕೊಟ್ಟಿಲ್ಲ, ಏನಿದು ನಡೀತಾ ಇದೆ ಅಂತ. ಆಗ ತಮ್ಮಣ್ಣ ನಾಯಕ ಹೇಳಿದ್ರಂತೆ, ನೀನು ಅಣ್ಣ, ನಾನು ತಮ್ಮ, ಆಸ್ತಿ ಒಳಗೆ ಅರ್ಧ ಭಾಗ ನಿನ್ನದು, ಅರ್ಧ ನನ್ನದು. ನನ್ನ ಪಾಲಿನ ಆಸ್ತಿಯನ್ನು ನಿನಗೆ ಬಿಟ್ಟು ಕೊಟ್ಟಿದ್ದೇನೆ, ಅದೇ ಸಾಲ ತೀರಿತು ಅಂತಿಟ್ಕೋ. ಗುರುಗಳ ಮುಖದಿಂದ ನಾನು ಸರ್ವಮೂಲ ಶ್ರವಣ ಮಾಡಿದ್ದೇನೆ. ಅಂತಹ ದಿವ್ಯವಾದ ಜ್ಞಾನ ಕೊಟ್ಟ ಮೇಲೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳುವಂತೆ, ಸಂಪೂರ್ಣವಾದ ಭೂಮಿಯನ್ನು ರತ್ನದಿಂದ ತುಂಬಿಕೊಟ್ಟರೂ ಬ್ರಹ್ಮವಿದ್ಯೆಯನ್ನು ಕೊಟ್ಟ ಗುರುಗಳಿಗೆ
ಅದು ಸರಿಯಾದ ದಕ್ಷಿಣೆಯಾಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಬ್ರಹ್ಮವಿದ್ಯೆಯ ಮಹತ್ವ ಇದೆ. ಅದು ಅನಂತ ಕಾಲದ ಸುಖ ಕೊಡೋದು. ಅಂತಹ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿದ ಇವರಿಗೆ ನಾನು ಇದೇನು ದೊಡ್ಡ ಆಸ್ತಿ, ನಾನೇ ನಾಸ್ತಿ, ಸ್ವಲ್ಪ ದಿವಸ ಆದರೆ ಕೃಷ್ಣಾರ್ಪಣ, ಎಷ್ಟು ದಿವಸ ನಾವು ಬದುಕಿರ್ತೇವೆ? ಕೆಲವು ದಿನಗಳ ನಂತರ ನಾವೇ ನಾಸ್ತಿ ಆಗುವಾಗ ಈ ಆಸ್ತಿಯನ್ನಿಟ್ಟುಕೊಂಡು ಎಷ್ಟು ದಿವಸ ಮಸ್ತಿ ಮಾಡೋದಿದೆ? ಇದೆಲ್ಲವನ್ನೂ ನಮ್ಮ ಸ್ವಸ್ತಿಗಾಗಿ ನಾವು ಬಳಸಬೇಕು ಅನ್ನುವುದಕ್ಕಾಗಿ ಗುರುಗಳ ಪಾದಗಳಿಗೆ ನಾನು ಅರ್ಪಣೆ ಮಾಡಿದ್ದೇನೆ ಅಂತ. ಆಗ ಅವನಿಗೇನು, ಸರಿ ನನ್ನ ಆಸ್ತಿ ಅಂತೂ ನನಗೆ ತಮ್ಮನಿಗೆ ಅರ್ಧ ಹೋಗೋದು ನನಗೇ ಬಂತು ಅಂದರೆ ನನ್ನ ಕೆಲಸ ಮುಗಿಯಿತು ಅಂತ ಅವನು ಹೊರಟು ಹೋದ. ಆದರೆ ಇವರಿಗೆ ಮುಂದೆ ಆಸ್ತಿ ಇಲ್ಲ, ಏನು ಮಾಡಬೇಕಿನ್ನು, ಇನ್ನೇನು ಮಾಡೋದು? ಸನ್ಯಾಸ ತೆಗೆದುಕೊಂಡಿದ್ದಾರೆ, ಎಲ್ಲ ಬಿಟ್ಟರು. ಭೂಸನ್ಯಸ್ತಮ್ಮಯ, ಭುವಸ್ಸನ್ಯಸ್ತಮ್ಮಯ, ಸ್ವಸನ್ಯಸ್ತಮ್ಮಯ, ಎಲ್ಲವನ್ನೂ ಪರಿತ್ಯಾಗ ಮಾಡಿದೆ ಅಂತ ಸನ್ಯಾಸವನ್ನು ತೆಗೆದುಕೊಂಡರು. ಸಂಕರ್ಷಣ ಒಡೆಯರು ಅಂತಾಗ್ತಾರೆ. ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಅದು ಸತ್ಯಪರಾಯಣ ತೀರ್ಥರ ಉಪದೇಶದ ಬಲ. ಆ ಸರ್ವಮೂಲ ಗ್ರಂಥಗಳನ್ನು ಅವರ ಮುಖದಿಂದ ಕೇಳಿದ್ದರ ಬಲದಿಂದ ಆ ಸರ್ವಮೂಲ ಗ್ರಂಥಗಳ ಪ್ರಮೇಯದ ಸಾರ ಸಂಗ್ರಹವನ್ನೇನು ಹರಿಕಥಾಮೃತ ಸಾರದಲ್ಲಿ ಸೆರೆ ಹಿಡಿದಿದ್ದಾರೆ, ಅದೆಲ್ಲವನ್ನು ಬೆಳಕಿಗೆ ತರುವಂತಹ ಒಂದು ವಿಶಿಷ್ಟವಾದ ಯೋಗ್ಯತೆ ಸಂಕರ್ಷಣ ಒಡೆಯರಿಗೆ ಬಂದಿದೆ. ಅಂತಹ ಒಂದು ವಿಶಿಷ್ಟವಾದ ಸಾಧನೆಯನ್ನು ಮಾಡಿಸಿದವರು ಸತ್ಯಪರಾಯಣ ತೀರ್ಥ. ಇಂತಹ ಇನ್ನೂ ಅನೇಕ ಮಹಿಮೆಗಳು ಉಂಟು. ಅಂತಹ ಮಹಾನುಭಾವರ ಅನುಗ್ರಹದಿಂದ ಜ್ಞಾನ, ಭಕ್ತಿ, ವೈರಾಗ್ಯಗಳು ವಿಶೇಷವಾಗಿ ನಮಗೆಲ್ಲ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.